ನ್ಯಾಯವಾದಿಗಳಂತಾರೆ ಒಂದು ಸಂತೋಷ, ನನ್ನ ಖ್ಯಾತೆ ನ್ಯಾಯವಾದಿ ಅಲ್ಲ, ನಾನು ಖ್ಯಾತ ನ್ಯಾಯವಾದಿ. ಇವತ್ತು ಕೃತಿ ಬಗ್ಗೆ ಮಾತಾಡೋಕ್ಕೆ ಅವರ ಒಂದು ಜೂರಿಸ್ಟಿಕ್ಷನ್ ಅಂತ ನಾವು ಯಾವಾಗಲೂ ಒಂದು ವರ್ಡ್ ಯೂಸ್ ಮಾಡ್ತೀವಿ. ನಾನು ಎನ್ಕ್ರೋಚ್ ಮಾಡೋಕ್ಕೆ ಇಷ್ಟಪಡಲ್ಲ. ಈ ಒಂದು ಕಾಲಘಟ್ಟದಲ್ಲಿ ನಾವು ನೋಡಿದಾಗ ಹಿಂದೆ ನಮ್ಮ 3-4 ನಮ್ಮ ಕಾನೂನಿನ ಘಟ್ಟಗಳಲ್ಲಿ ನಾನು ಕ್ರಿಮಿನಲ್ ಪ್ರಕರಣಗಳು ನಡೆಸೋಂಥದ್ರಲ್ಲಿ ಅದರಲ್ಲಿ IPC, CRPC ಮತ್ತು CPCಗಳು ಇವೆಲ್ಲವೂ ಕೂಡ IPC 1860, CPC 1859, CRPC 1872, ರಿಜಿಸ್ಟ್ರೇಷನ್ ಆ್ಯಕ್ಟು 1864. ಈ ಕಾಲಘಟ್ಟದಲ್ಲಿ ಬಂದಂತಹ ಇವತ್ತು ಕೂಡ ಅಸ್ತಿತ್ವದಲ್ಲಿದೆ. ಇವತ್ತು ಕೂಡ ಆ ಒಂದು 4 ಪುಸ್ತಕಗಳು ಇವತ್ತು ಕಾನೂನು ಒಂದು ಫೌಂಡೇಶನ್ ಆಗಿದೆ. ಇವತ್ತು ಕಾಲಕ್ಕೆ ಅಮೆಂಡ್ಮೆಂಟ್ಗಳಾಗ್ತಾ ಬಂದಿದೆ. ಅದರಲ್ಲಿ ನೋಡಿ, ಅವತ್ತಿನ ಕಾಲದಲ್ಲಿ ಬ್ರಿಟಿಷರವರು ಮಾಡಿದಂತಹ ಒಂದು ಕೂಡ ಏನು ಇಂಡಿಯನ್ ಪೆನಲ್ ಕೋಡ್ ಅಂತ ಏನು ಹೇಳ್ತೀವಿ ಇವತ್ತು, ಅದು ಯಾವುದೇ ಒಂದು ಕೃತ್ಯವನ್ನು ಮಾಡಿದಾಗ ಕೂಡ ಆ ಒಂದು IPCನ ತಪ್ಪಿಸ್ಕೊಂಡು ಹೊರಗಡೆ ಬರೋಕ್ಕಾಗಲ್ಲ. ಶಿಕ್ಷೆಗಳು ಒಳಪಟ್ಟುವಂತಹ ಎಲ್ಲ ಅಪರಾಧಿತರು ಕೂಡ ಅದರೊಳಗಡೆ ಬಂದು ಸೇರ್ತಾರೆ. ಅಂತಹ ಕಾಲಘಟ್ಟದಲ್ಲಿ ಮಾಡಿದಂತಹ ಬ್ರಿಟಿಷರನ್ನ ನಾವು ಎಲ್ಲರೂ ಬೈಬೋದು, ನಾನಂತೂ ನಾನು ಬೈಯಲ್ಲ. ಇವತ್ತು ಇಂಗ್ಲೀಷ್ ಅಂತ ಒಂದು ವರ್ಡ್ ಏನಿದೆ, ಅವರು ನಮಗೆ ಬಿಟ್ಟು ಹೋಗದಲ್ಲೇ ಇದ್ದಿದ್ರೆ ಇವತ್ತು ನಾವು ಅನಾಗರಿಕರಾಗ್ತಾಯಿದ್ವಿ. ನಾಗರಿಕ ಸಮಾಜದಲ್ಲಿ ನಾವು ಬದುಕಬೇಕಾದ್ರೆ ಇವತ್ತು ಇಂಗ್ಲೀಷ್ ಎಷ್ಟು ಮುಖ್ಯ ಇದೆಯೋ, ಅವ್ರು ಹಾಕಿದಂತಹ ಒಂದು ಸಣ್ಣ ಒಂದು ಬೀಜ ಮೊಳಕೆ ಹೊಡೆದು ಒಂದು ಮರವಾಗಿ ಇವತ್ತು ನನಗೆ ಗೊತ್ತಿರೋ ಪ್ರತಿ ಒಬ್ಬರೂ ಕೂಡ ಸಾಮಾನ್ಯ 90-95% ಜನ ಇವತ್ತು ಇಂಗ್ಲೀಷ್ನಲ್ಲಿ ಮಾತಾಡೋಂಥ ಒಂದು ಪರಿಪಾಠ ಇದೆ. ಅಥವಾ ಇಂಗ್ಲೀಷ್ ಅರ್ಥ ಮಾಡ್ಕೊಳ್ಳೋಂಥವ್ರು ಕೂಡ ಇದ್ದಾರೆ. ಇವತ್ತು ಅವ್ರು ಬಂದರು, ಲೂಟಿ ಮಾಡ್ಕೊಂಡು ಹೋದರು, ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಹೇಳಿದ್ರು ಕೂಡ ಈ ಪುಸ್ತಕ ಓದಿದಾಗ ಅವರು ಕೊಟ್ಟಂಥ ಕೊಡುಗೆಗಳೇನಿದೆ, ಇವತ್ತು ಬ್ರಿಟಿಷರು ಕೊಟ್ಟಂಥ ಕೊಡುಗೆಗಳನ್ನು ನಾವು ಮರೆಯೋಕ್ಕಾಗೋದೇ ಇಲ್ಲ. ನ್ಯಾಯಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಅದರಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಒಂದೇನು ಅಂತ ಹೇಳಿದ್ರೆ 1894ರಲ್ಲಿ ಈ ಒಂದು ನಮ್ಮದೇನೋ ಒಂದು ಅಬಾಲಿಷನ್ ಆಫ್ ಸತಿ ಆ್ಯಕ್ಟ್ ಅಂತ ಹೇಳಿ, ಆಗ ಗಂಡ ಸತ್ತೋದ ತಕ್ಷಣ ಸತಿನೂ ಕೂಡ ಗೋವಿಂದ ಆಗ್ತಾಯಿದ್ರು. ಆ ಕಾಲ ಹೋಯ್ತು. ಇವತ್ತೇನೋ ನೀವು ಮಹಾಸತಿ ಅನಿಸೂಯ, ಸತಿ ಸುಕನ್ಯ, ಶಿವಶರಣ ಸಿದ್ದಮ್ಮ ಪಿಕ್ಚರ್ ಹಾಕಿದ್ರೆ ಒಂದು ವಾರನೂ ಕೂಡ ಓಡಲ್ಲ. ಈಗ ಕಾಲ ಬದಲಾಗಿದೆ. ಇವತ್ತು ಸಾಕಷ್ಟು ಬದಲಾವಣೆ ಆಗಿದೆ. ಇಂಗ್ಲೀಷನ್ನು ನಾವು ಸಾಕಷ್ಟು ಕೂಡ ನಾವು ಅನುಸರಿಸ್ತಾ ಇದ್ದೀವಿ. ಇವತ್ತು ನನ್ನ ತಂದೆಯವರು ಅವರು ತಂದೆ ಹೇಳ್ತಂತಹ ಕೆಲವೊಂದು ಘಟನೆಗಳು ನಾವು ನೋಡಿದಾಗ, ಒಂದು ಕೊಡಗಿಗೆ ಬಂದಾಗ ಕೊಡಗಿನಲ್ಲಿ ಶಿಸ್ತು ಹೇಗೆ ಬಂತು ಅಂತ ಕೇಳಿದಾಗ, ಅವ್ರು ಹಾಗಿದ್ದ, ಇವರು ಹೀಗಿದ್ದಾಗಲಿ ಯಾವ ಥರ ಮಾಡ್ತಾರೆ, ಇದನ್ನು ಮಾಡ್ತಾರೆ ಅಂತ ಒಂದು ಭಯೋತ್ಪಾದನೆ ಜನಗಳಲ್ಲಿ ಇರ್ತಾ ಇದೆ. ಯಾವ ವ್ಯಕ್ತಿ ಕಾನೂನಿನ ಬಗ್ಗೆ ಯಾರೂ ಕೂಡ ಒಂದು ಪರಿವೆ ಇರಲಿದೆ, ಏನು ಬೇಕಾದ್ರೂ ಮಾಡೋ ಮನೋಸಚ್ಛವಾಗಿದ್ದರೆ ಸ್ವಾತಂತ್ರ್ಯ, ಸದರ ಇವೆರಡು ಮಧ್ಯೆ ವ್ಯತ್ಯಾಸ ಏನಿತ್ತು ಅಂತ ಹೇಳಿದ್ರೆ, ಆಗ ಸ್ವಾತಂತ್ರ್ಯ ಇತ್ತು, ಈಗ ಸದರ ಆಗಿದೆ, ಬೇರೆ ಏನೂ ಅಲ್ಲ. 12 ಗಂಟೆ ಗಾಂಧೀಜಿಯವರು ಹೇಳಿದ್ರು, 12 ಗಂಟೆ ರಾತ್ರಿಗೆ ಯಾರೇ ಒಬ್ಬ ಮಹಿಳೆ ಅವ್ರ ನಡುವೆ ಮನೆಗೆ ಬರೋಕ್ಕಂತ ಯಾರೂ ಕೂಡ ಅವರನ್ನು ಯಾವಾಗ ಅವ್ರು ತೊಂದರೆ ಕೊಡಲಿಲ್ಲ ಅಂತ ಹೇಳಿದ್ರೆ ಆಗ ಸ್ವಾತಂತ್ರ್ಯ ಬಂತು ಅಂತ ಹೇಳಿ ಇವತ್ತು ಅಪ್ಲೈ ಆಗುತ್ತೆ. ಇವತ್ತು ನಮ್ಮ ಸರ್ಕಾರ 1 ಗಂಟೆವರೆಗೆ ಪಬ್ಗಳನ್ನ ಓಪನ್ ಮಾಡಿದ್ದಾರೆ. 1 ಗಂಟೆಯಲ್ಲಿ ಪಬ್ನಲ್ಲಿ ಹೋಗಿ ನೋಡಿದ್ರೆ 85% ಅವರೇ ಕೊಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಇದೆಲ್ಲ ಅಂತ ಹೇಳಿದ್ರೆ, ಒಂದು ಇವತ್ತು ನಾವು ಎಲ್ಲಿದ್ದೀವಿ ಅಂತ ಒಂದು ಪ್ರಶ್ನೆಗಳನ್ನ ನೋಡ್ತಾ ಹೋದಾಗ ಕಾನೂನಿನ ಹೆದರಿಕೆ ತುಂಬ ಕಡಿಮೆ ಆಗ್ತಾಯಿದೆ. ಒಂದು ಊಹೆ ಮಾಡ್ಕೊಳ್ಳಿ, ಪೊಲೀಸ್ ಕಾನ್ಸ್ಟೇಬಲ್, ಟ್ರಾಫಿಕ್ ಪೊಲೀಸ್ ಕಾನ್ಸ್ಟೇಬಲ್ ಏನಾದರೂ ಜಗಳಗಳು ಸರ್ಕಾರದ ವಿರುದ್ಧವಾಗಿ ಒಂದೇ 1 ಗಂಟೆ, ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಏನಾದರೂ ನಾನು ಡ್ಯೂಟಿ ಮಾಡಲ್ಲ ಅಂತ ಹೇಳಿದ್ರೆ ನಿಮ್ಮ ಬೆಂಗಳೂರಿನ ಕತೆ ಏನಾಗುತ್ತೆ ಅಂತ. ನಾನು ಡ್ಯೂಟಿ ಮಾಡೋದ್ರೆ ಎಲ್ಲ ಹೋಗ್ಬಿಡ್ತಾರೆ. ಬರೀ ಹಾರನ್ ಶಬ್ದಗಳು ಕೇಳಬೇಕು, ಬಿಟ್ಟು ಬೇರೆ ಏನೂ ಆಗಲ್ಲ. ಇವತ್ತು ನೋಡ್ತಾ ಇದ್ದಾರೆ ಟ್ರಾಫಿಕಲ್ಲಿ ಏನಾಗ್ತಾಯಿದೆ ಅಂತೆ. ನನಗೊಂದು ಸಂತೋಷ ಏನು ಅಂತ ಹೇಳಿದ್ರೆ, 100-200 ನಾವು ಪುಸ್ತಕಗಳು ಓದಿದಾಗ ಹಾಗೆ ನಾನು ಗ್ಲ್ಯಾನ್ಸ್ ಮಾಡಿದ್ದರಲ್ಲಿ ಲಾಯರ್ ಕೆಲಸ ಪೂರ್ತಿ ಓದ್ಕೊಂಬರ್ಬೇಕು, ಅರ್ಧ ಓದ್ಕೊಂಬಂತ ಅಂತೇಳಿ ಕೇಸ್ ಓದ್ತೀವಿ. ಕೇಸ್ ಓದ್ರೂ ಪರವಾಗಿಲ್ಲ, ಸರಿಯಾಗಿ ಆರ್ಗ್ಯುಮೆಂಟ್ಸ್ ಮಾಡಿದ್ರು ಅಂತ ನಮಗೇನಾದರೂ ಬೆಲ್ ತಟ್ಟೋದು ಸಾಕು ಅಂತ. ಯಾಕೆಂದರೆ ಇಲ್ಲಿ ಪರವಕ್ಕ ಇಲ್ವಲ್ಲ, ದುಡ್ಡನ್ನು ಕೊಡ್ತು ಅಂತ ಹೇಳಿದ್ರೆ ರಾತ್ರಿ ಕೂತ್ಕೊಂಡು ಓದ್ಬಿಟ್ಟು ಬೆಳಗ್ಗೆ ಬರ್ತಾಯಿತ್ತು. ನಾಗರಾಜ ಮೂರ್ತಿಯವರು ಭಾಳ ಬುದ್ಧಿವಂತರವರು. ಇವತ್ತು ಮಧ್ಯೆ ಬೆಳಗ್ಗೆ ಬಂದು ನನಗೆ ಬುಕ್ ಕೊಟ್ಟಿದ್ದಾರೆ. ಇವತ್ತು ನಾನು ಹೇಳಿದಾಗೆ ಈ ಸಂಶೋಧನಾ ಕೃತಿ
ಅದರ ಕಾಲಾವಧಿ 1830ರಿಂದ 1881ರವರೆಗೆ ಅದರಲ್ಲಿ ಅವತ್ತಿನ ಆ ಒಂದು ಇದ್ದಾಗ ನಮ್ಮಲ್ಲಿ ಹಳ್ಳಿ ಕಡೆ ಈ ಕಳ್ಳ ಪೊಲೀಸ್ ಅಂತ ಆಟ ಆಡ್ತಾಯಿದ್ರು ಅವರು. ಹಿಂದಿನ ಕಾಲದಲ್ಲಿ ಅವ್ರು ಹೇಳ್ಕೊಂಡು ತಡವಾರ ಒಂದು ಕೆಲಸಕ್ಕೆ ಏನಿತ್ತು, ಪ್ರಾಮಾಣಿಕನಾಗಿದ್ದ, ಆ ಊರಲ್ಲಿ ಒಬ್ಬ ಗಸ್ತು ಸುದ್ದಿ ಒಬ್ಬ ಇದ್ದ ಅಂತೇಳಿ ಆ ಕಳ್ಳ ಪೊಲೀಸ್ ಆಟ ಆಡಬೇಕಾದ್ರೆ ಆ ಕಾಲದಲ್ಲಿ ಪೊಲೀಸ್ನವ್ರಿಗೆ ಕಳ್ಳ ಹಿಡ್ಕೊಡ್ತಾಯಿದ್ರು. ಒಬ್ಬ ಕಳ್ಳ ಬಂದಿ ಅಂತ ಊರೆಲ್ಲ ಸೇರಿ ಪೊಲೀಸರಿಗೆ ಕೊಡ್ತಾಯಿದ್ರು. ಇವತ್ತೇನಾದ್ರು ಊರಲ್ಲಿ ಕಳ್ಳ ಬಂತು ಅಂತ ಹೇಳಿದ್ರೆ ಅವ್ರು ಕಳ್ಳವ್ರಿಗೆ ಹೇಳ್ತಾರೆ, ಪೊಲೀಸರು ಬಂದರು ಓಡೋಗೋದೇನು ಅಂತ, ಬಂದರು ಹೋಗು ಅಂತ ಹೇಳಿ. ಅವತ್ತಿನ ಪರಿಸ್ಥಿತಿ ಇವತ್ತಿಲ್ಲಿ ಬಂದಿದೆ. ಇವತ್ತು ನಾವು ನ್ಯಾಯಾಲಯದಲ್ಲಿ ಪ್ರತಿ ದಿವಸ ನೋಡ್ತಾ ಇರ್ತೀವಿ. ಕ್ಷುಲಕ್ಷ ಕಾರಣಗಳಿಗೆಲ್ಲ ಕೋರ್ಟ್ಗಳಿಗೆ ಬರ್ತಾ ಇರುತ್ತೆ. ಒಂದು ಫ್ಯಾಮಿಲಿ ಕೋರ್ಟ್ ಅಂತ ಒಂದು ಮಾಡಿದರೆ ಅದರಲ್ಲಿ ಒಂದು ಶಾಸನವನ್ನು ಕೂಡ ತಂದಿದ್ದಾರೆ, ಏನು ವಕೀಲರು ಬರಬಾರ್ದು ಅಂತೇಳಿ. ಮತ್ತು ಅಲ್ಲೊಂದು ಕ್ಲಾಸ್ ಹಾಕಿದ್ದಾರೆ, ಏನು ನೀವು ವಕೀಲರು ಬರಬೇಕು, ಒಂದು ಅರ್ಜಿ ಹಾಕಬೇಕು, ನನಗೆ ಕಾನೂನೇನು ಗೊತ್ತಿಲ್ಲ, ವಕೀಲರು ಕೊಡಿ ಅಂತ ಹೇಳಿದಾಗ ಇವತ್ತು ಒಂದು ಫ್ಯಾಮಿಲಿ ಕೋರ್ಟ್ ಸುಮಾರು 1,00,000 ಕೇಸು ಇವತ್ತು ಡೈವರ್ಸ್ ಕೇಸ್ಗಳು ಬಂದು ಬೀಳ್ತಾ ಇದ್ದಾರೆ. ಎಲ್ಲರೂ ಕೂಡ 25ರಿಂದ 30 ವರ್ಷ, 30ರಿಂದ 35 ವರ್ಷ ಆಟೋ ರಿಕ್ಷಾ ಡ್ರೈವರ್ಗಳು, KSRTC ಬಸ್ ಡ್ರೈವರ್ಗಳು ಇವರಂತ ಹೇಳಿ ಇವತ್ತು ನ್ಯಾಯಾಲಯ ತುಂಬಿ ಹೌಸ್ಫುಲ್ ಆಗ್ತಾಯಿದೆ. ಒಬ್ಬ ನ್ಯಾಯಾಧೀಶನಿಗೆ ಒಂದು ತಿಂಗಳಿಗೆ 25 ಕೇಸುಗಳನ್ನು ಡಿಸೈಡ್ ಮಾಡಬೇಕಂತಹ ಒಂದು ಕಾನೂನಿದೆ. ಆ 25 ಕೇಸು ಹೊರಗಡೆ ಹೋದರೆ 205 ಕೇಸು ಒಳಗಡೆ ಬರ್ತಾಯಿದೆ. ಮತ್ತು ಹೇಳ್ತಾರಲ್ಲ ಕಾನೂನಲ್ಲಿ, ಗೆದ್ದವನು ಸೋತವನು ಸತ್ತ ಅಂತೇಳಿ ಅಲ್ಲಿಗೆ ಬರ್ತಾಯಿದೆ. ಮತ್ತು ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಅಂತ ಹೇಳಿ ಒಂದು ಹೊಸದಾಗಿ ಒಂದು ಅಮೆಂಡ್ಮೆಂಟ್ ಕೂಡ ಆಗಿ ಹೆಣ್ಮಕ್ಳಿಗೆ ಪಾಲು ಬರಬೇಕು ಅಂತೇಳಿ ಕೂಡ ಬಂದಾಗ ಅದು ನಿಜವಾಗ್ಲೂ ಸ್ವಾಗತಾರ್ಹದು. ಆದರೆ ಅದು ದುರುಪಯೋಗ ಎಲ್ಲಾಗ್ತಾಯಿದೆ ಅಂತ ಹೇಳಿದ್ರೆ, ತಲೆಮಾರುಗಳು ದಾಟಿದ್ರು ಕೂಡ ನನ್ನ ಅಜ್ಜನ ಆಸ್ತಿ, ಮುತ್ತಜ್ಜನ ಆಸ್ತಿ ನನಗೆ ಪಾಲು ಕೊಡಬೇಕು ಅಂತ ಬಂದು ಇವತ್ತು ಅಂಥವು ಸಾವಿರಾರು ಲಕ್ಷಾಂತರ ಕೇಸ್ಗಳು ಕೂಡ ಇವತ್ತು ಕೋರ್ಟ್ಗಳಲ್ಲಿದೆ. ಕೋರ್ಟ್ ಅಂದರೆ ಮೊದಲು ಹೆದರಿಕೆ ಇತ್ತು, ಯಾವ ಹೆದರಿಕೆ ಇಲ್ಲ ಇವಾಗ. ನಾಗರಿಕ ಸಮಾಜ ಸರಿಯಾದ ರೀತಿಯಲ್ಲಿ ಹೋಗಬೇಕು ಅಂತ ಹೇಳಿದಾಗ ಕಾನೂನಿನ ತಳಹದಿ ಇರಬೇಕು. ಆ ಕಾನೂನಿನ ತಳಹದಿ ಹೇಗಿರಬೇಕು ಅಂತ ಹೇಳಿದ್ರೆ, ಈ ಪುಸ್ತಕ ಓದಿದಾಗ ನಿಮಗೆ ಪ್ರತಿಯೊಂದು ಇದರಲ್ಲೂ ಕೂಡ ಅಂಕಿಅಂಶಗಳು ಕೂಡ ಎಲ್ಲ ಇದ್ದಾವೆ. ಇನ್ನೂ ಜಾಸ್ತಿ ಇದ್ದಿದ್ದ 400 ಪೇಜ್ಗೆ ಏನೋ ಕಡಿಮೆ ಮಾಡಿದ್ದಾರೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಅಷ್ಟೊಂದು ತಾಳ್ಮೆ ನಿಮಗೆ ಯಾರು ಕೊಟ್ಟರು ಅಂತ ಕೂಡ ನನಗೆಂತೂ ಗೊತ್ತಿಲ್ಲ. ಮೋಸ್ಟ್ಲಿ ನಿಮ್ಮ ತಂದೆ ತಾಯಿಯರಿಗೆ ನಿಮ್ಮ ಹೊತ್ತು ಕೊಟ್ಟಂಥ ನಿಮಗೆ ಅವರಿಗೆ ನಾವು ಅಭಿನಂದನೆಗಳನ್ನು ತಪ್ಪಿಸಬೇಕು. ಇಂಥ ಸಾಕಷ್ಟು ಸಂಶೋಧಕರು ಕೂಡ ಮುಂದೆ ಬರಬೇಕು ಅಂತ ಹೇಳಿ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋದರೆ ಚಂದ್ರಶೇಖರ್ ಅವರು ಕೋಪ ಮಾಡ್ಕೊಬೋದು, ನನ್ನನ್ನು ಕಿತ್ತು ನೀವೇ ಮಾತಾಡ್ತಾ ಇದ್ದೀರ ಅಂತ ಹೇಳಿ. ಆದರೂ ಕೂಡ ನನ್ನನ್ನು ನಾಗರಾಜ ಮೂರ್ತಿಯವರು ಮತ್ತು ಹಿರಿಯರಾದವರಿಗೆಲ್ಲ ಪ್ರಸಿದ್ಧ ನ್ಯಾಯವಾದಿಗಳು, ಪ್ರಾಸಿಕ್ಯೂಟರಾಗಿದ್ದವರು, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರಲ್ಲ. ಯಾಕೆಂದರೆ ಬೆಳಗ್ಗೆ ನಮ್ಮ ತಿಂಡಿ ಹೋಟೆಲ್ಗೆ ಹೋದರೆ ಮೆನ್ಯೂ ಕೇಳ್ತೀರಲ್ಲ, ಆ ಮೆನ್ಯೂ ನಮ್ಗೆ ಏನು ಅಂತ ಹೇಳಿದ್ರೆ ಕೊಲೆ, ಕಳ್ತನ, ಇನ್ನೇನೇನೇನೇನೋ ಇರ್ತಾವೆ ಅದರಲ್ಲಿ. ಅದಕ್ಕೆ ನೋಡಿ, ಯಾವಾಗ ಈ ಅನುಭವ ಮಂಟಪ ಅಂತ ಏನೋ ಬಸವಣ್ಣವರು ಬಂದರು, ಆ ಅನುಭವ ಮಂಟಪದಲ್ಲಿ ಇವತ್ತು ನಾವು ಕಾನ್ಸ್ಟಿಟ್ಯೂಷನ್ ಮಾಡ್ಕೊಂಡು ಸಂವಿಧಾನ ಇದೆ. ಕಳಬೇಡ, ಕೊಲ್ಲಬೇಡ, ಹುಸಿಯನ್ನು ಉಳಿಯಬೇಡ ಅಂದರೆ ಪ್ರತಿಯೊಂದು ಹಂಗೆಯಲ್ಲೂ ಕೂಡ IPCನಲ್ಲಿ ಬರುತ್ತೆ. ಅದನ್ನು ಇವತ್ತು ಬ್ರಿಟಿಷರಿಂದ ಹುಟ್ಟಿದಂತಹ ಒಂದು ಕಾನೂನು ನಡೆದುಕೊಂಡು ಬಂದು ದಾರಿಗಳಿದ್ದಾಗ ಮತ್ತು 12ನೇ ಶತಮಾನಕ್ಕೆ ಬಂದಾಗ ಬಸವಣ್ಣವ್ರ ಜೊತೆ ಬಂದು ಅಲ್ಲಿಂದ ಬಂದು ಇವತ್ತು ಬಂದು ನೋಡಿದ್ರೆ ಪ್ರತಿಯೊಂದು ಕೂಡ ಅದಕ್ಕೊಂದು ಒಳಕೆ ಇರೋದು ಬ್ರಿಟಿಷರ ಕಾನೂನು ಮೂಲಕದಲ್ಲಿ. ಬ್ರಿಟಿಷ್ ನಾವು ಎಷ್ಟು ಬೇಕಾದ್ರೂ ನಾವು ಬೈಯೋಣ, ಆದರೆ ಅವ್ರು ಹಾಕಿಕೊಟ್ಟಂಥ ಶಿಸ್ತು ಮತ್ತು ಪ್ರಾಮಾಣಿಕತೆಯೂ ಕೂಡ. ಒಬ್ಬ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಹೇಳಿದ್ರೆ ಅದು ನಡುಗಂಥ ದಿವಸಗಳಿತ್ತು. ಅದನ್ನು ನಡುಗಿಸೋದು ನಮ್ಮ ಸೋಮಶೇಖರ್ ಕೂಡ ಒಬ್ಬರು ಅದರಲ್ಲಿ ಅವರೊಬ್ಬ DC ಆಗಿದಾಗ ಡೆಪ್ಟಿ ಕಮಿಷನರ್ ಅಂತ ಈಗ ಹೇಳ್ತೀವಿ, ಅವತ್ತಿನ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಹೇಳ್ತಾಯಿದ್ರು. ಇಡೀ ಆ ಒಂದು ಜಿಲ್ಲೆ ಅವರ ಕೈನಲ್ಲಿ ಇರ್ತಾಯಿತ್ತು. ಎಷ್ಟೋ ಜನ ಅವರಿಗೆ 2-3 ಅವಧಿ ಮಾತ್ರ ಅದು ಸಿಗ್ತಾಯಿತ್ತು. ಅಂತ ಅವಧಿಗಳಲ್ಲಿ ಸೋಮಶೇಖರ್ ಅವರು ಕೂಡ ಇವತ್ತಿಗೆ ಹೋಗಿ ತುಮಕೂರಿಗೆ ಹೋಗಿ ನೋಡ್ತು ಅಂತ ಹೇಳಿದ್ರೆ ಇವತ್ತು ಕೂಡ ಅವ್ರ ಬಗ್ಗೆ ಮಾತಾಡ್ತಾರೆ. ಅವರು ಕಳೆದ ಎಲೆಕ್ಷನ್ ಇದ್ದರೆ ಗ್ಯಾರಂಟಿ ಗೆಲ್ತಾಯಿದ್ರು. ಅದೃಷ್ಟವಶಾತೋ ದುರದೃಷ್ಟವಶಾತೋ ಅದು ಅತೃಪ್ತ ಆತ್ಮ ಅವರಿಗೆ ಕಾಣಲಿಲ್ಲ ಅಂತ ಹೇಳ್ತಾಯಿದ್ದೀನಿ. ನಾನು ಒಂದು ಅವಕಾಶ ನೀವು ಕೊಟ್ಟಿದ್ದೀರಾ, ಹೆಚ್ಚು ಮಾತಾಡಬೇಕು ಅಂತ ಒಂದು ಆಸೆ ಇತ್ತು. ಯಾಕೆಂದರೆ ನನಗಿನ ಬುತ್ತಿಗಳನ್ನು ಹೇಳ್ತಾ ಹೋದರೆ ನನ್ನ ಕೋರ್ಟ್ನಲ್ಲಿ ಬರುವಂತಹ ಎಂತೆಂತಹ ಕೇಸ್ಗಳು ಬರ್ತವೆ ಅಂತ ಹೇಳೋಕೆ ಹೋದ್ರೆ ನಗ್ತೀರ ನೀವು. ಅಂಥ ಕೇಸ್ಗಳು ಕೂಡ ಬರ್ತದಲ್ಲಿ ಹೇಳ್ತಾರೆ. ಕಳ್ತನ ಮಾಡೋದು ನಿಲ್ಲಿಸ್ದ ನೀನು ಅಂತ ಪ್ರಶ್ನೆ ಕೇಳಿದಾಗ ಏನು ಉತ್ತರ ಕೊಡ್ತಾನೆ ಹುಡುಗ? ಕಳ್ತನ ಬಂದಾಗ ಒಂದು ಪ್ರಶ್ನೆ ಕೇಳ್ತೀವಿ ನಾವು, ಕಳ್ತನ ಮಾಡೋದು ನಿಲ್ಲಿಸ್ದ ನೀನು ಅಂತ. ಹ್ಞೂ ಅಂದರೆ ಹಿಂದೆ ಮಾಡ್ತಾಯಿದ್ದ, ಇಲ್ಲ ಅಂದರೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಅಂತೇಳಿ. ಹಾಗೆ ಇಂಗ್ಲೀಷ್ ಅನುವಾದ ಮಾಡಬೇಕಾದ್ರೂ ಕೂಡ ಕೇಳ್ತಾ ಇರ್ತೀವಿ, ನೀನು ನಿಮ್ಮ ಅಪ್ಪನಿಗೆ ಎಷ್ಟನೇ ಮಗ? ಇಲ್ಲಿ ಯಾರಾದರೂ ಪ್ರೇಕ್ಷಕರು ಯಾರಾಗಿದ್ದರೆ ನೀನು ನಿಮ್ಮ ಅಪ್ಪನಿಗೆ ಎಷ್ಟನೇ ಮಗ? ಇಂಗ್ಲೀಷನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕಾಗುತ್ತಾ?
ಇಂಗ್ಲೀಷವರು ಪೂರ್ತಿ ಇಂಗ್ಲೀಷ್ ಕಲಿಸಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೀಗೆ ಹೇಳೋಕೆ ಹೋದರೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ರೈಲು ಹೊಳಿತಬ್ಬಾರ್ದು ನನ್ನನ್ನು ಕರೆಸಿ ಇಲ್ಲಿ ಒಂದು ಈ ಕೃತಿಯನ್ನು, ಶ್ರೇಷ್ಠ ಕೃತಿಯನ್ನು, ಅದು ಕೂಡ ಚನ್ನಬಸಪ್ಪನವರ ಒಂದು ಇದರಲ್ಲಿ ಬಂದಾಗ ನಾನು ತಮಾಷೆ ಮಾಡ್ತಾಯಿದ್ದೆ. ಅವರಿಗೆ ನೆಟ್ಟಿಗಿದ್ದಾರೆ, ಮಾತಾಡ್ಬೇಕಾದ್ರೆ ದೂರವಾಗಿ ಮಾತಾಡ್ತಾ ಇದ್ದಾರೆ. ಎಲ್ಲರಿಗೂ ಆಶ್ಚರ್ಯ. ಇನ್ನು ಹೊರಗಡೆ ಕೇಳ್ತಾ ಇದ್ದರೆ ಈ ಅಪ್ಪನಿಗೇನೋ 96 ಆಗಿದೆಯಾ, ಯಾರು ನಂಬಲ್ಲ ಬಿಡಿ ಅಂತ. ಡೇಟ್ ಆಫ್ ಬರ್ತು ಕಡಿಮೆ ಇದ್ದರೂ 1-2 ವರ್ಷ ಆ ಕಡೆ ಇರ್ಬೋದು. ಅವತ್ತಿನ ಕಾಲದಲ್ಲಿ ಯಾರೂ ಕೂಡ ಡೇಟ್ ಆಫ್ ಬರ್ತ್ಗಳನ್ನ ಫಿಕ್ಸ್ ಮಾಡ್ತಾ ಇರಲಿಲ್ಲ. ಇನ್ನೂ 100 ಕಾಲ ನಮ್ಮ ಜೊತೆ ಬಾಳಬೇಕು. ಮತ್ತು ಸೋಮಶೇಖರ್ ಅಂತಹ ಕವಿಗಳು ಮುಂದಿನ ಸಾಹಿತ್ಯ ಪರಿಷತ್ತು ಅವರನ್ನು ಆಯ್ಕೆ ಮಾಡಿದ್ದೇ ಆಯಿತು ಅಂತ ಹೇಳಿ ಇನ್ನು 5 ವರ್ಷ ಅವರಿಂದ ಬಾಯಿನಲ್ಲಿ ನಾವು ಸೊಗಸಾದ ಭಾಷಣವನ್ನು ಕೇಳ್ಬೋದು. ಅದರಲ್ಲಿ ಅವ್ರ ಭಾಷಣ ನನಗಂತೂ ಆಸೆ. ನಮ್ಮಿಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ನೋಡಿ ಹೊರಗಡೆ ನಗ್ತಾ ಇದ್ದಾರೆ, ಹೇಳ್ಬೋದಾ? ಅವ್ರಿಗೆ ನಾನು ಫೋಟೋ ಇಂಜೆಕ್ಷನ್ ಕೊಡಿಸ್ತಾ ಇದ್ದೀನಿ. ನೀವು ಅವನಾರವ ಅಂತ ಹೇಳಿದ್ರೆ ಮುಂದೆ ನಾನು ಇದ್ರಾಗ ಹೇಳ್ಕೊಡ್ಬೋದು. ನೋಡಿದ ತಕ್ಷಣ ಅವರು ನನ್ನ ಬಗ್ಗೆ ಮಾತಾಡ್ತಾರೆ. ಯಾಕೆ ನಮ್ಮವರೇ ಬೇಕಾದ್ರೆ ನನ್ನ ಒಂದು ಇತಿಮಿತಿಯನ್ನು ದಾಟಿ ನಾನು ಮಾತಾಡ್ತಾ ಇದ್ದೀನಿ. ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ನಿಮ್ಮ ಕ್ಷಮೆ ಇರಲಿ. ನಮಸ್ಕಾರ. ಕೃತಿ ಅನಾವರಣ ಮಾಡಿ ಕಾನೂನಿನ ವಿಷಯಗಳ ಬಗ್ಗೆ ಹೇಳಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಂತಹ ಖ್ಯಾತ ನ್ಯಾಯವಾದಿಗಳಾದಂತಹ ಶ್ರೀ ಚಂದ್ರಮೌಳಿ ಸರ್ ಅವರಿಗೆ ಧನ್ಯವಾದಗಳು ಹಾಗೂ ಅವರಿಗೆ ಗೌರವ ಸಮರ್ಪಣೆ ಈಗ ಯಶವಂತಪುರ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪ್ರಸನ್ನ ಹಾಗೂ ಶಿವಕುಮಾರ್ ಆರಾಧ್ಯರವರಿಂದ. ಡಾಕ್ಟರ್ ಸಿ ಸೋಮಶೇಖರ್, ನಿವೃತ್ತ IAS ಅಧಿಕಾರಿಗಳು, ಅಧ್ಯಕ್ಷರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು. ಇವರು ದಯವಿಟ್ಟು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಹಾಂ, ನನ್ನ ಆತ್ಮೀಯ ಗೆಳೆಯರು, ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದಾಗ ಜಂಟಿ ನಿರ್ದೇಶಕರಾಗಿ ಆಡಳಿತದ ಕ್ಷೇತ್ರವನ್ನು ಬಹಳ ವಿಶಿಷ್ಟವಾಗಿ ನಿರ್ವಹಿಸಿದ ಹಿರಿಯ ಸಹೋದರರಾದ ಡಾಕ್ಟರ್ ಹೊನ್ಲಿಂಗಯ್ಯನವರ ಈ ಕೃತಿಯ ಬಿಡುಗಡೆಯ ಈ ಸಮಾರಂಭವನ್ನು ನಮ್ಮ ಬೆಂಗಳೂರು ನಗರ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಕದಿಲಿ ಮಹಿಳಾ ವೇದಿಕೆ ಸಂಯುಕ್ತವಾಗಿ ಏರ್ಪಡಿಸಿದೆ. ನಾನು ಇಲ್ಲಿ ಬಂದದ್ದು ಸನ್ಮಾನ್ಯ ಹೊನ್ಲಿಂಗಯ್ಯರನ್ನು ಕಂಡು ಅಭಿನಂದಿಸಿ ಹೋಗೋಣ ಅಂತೇಳಿ. ಆದರೆ ನಮ್ಮ ಗೆಳೆಯ ನಾಗರಾಜ ಮೂರ್ತಿಯವರ ಪ್ರೀತಿ ಮತ್ತು ಅವರ ಬಗ್ಗೆ ನನಗಿರುವ ಭೀತಿಯಿಂದಾಗಿ ವೇದಿಕೆ ಮೇಲೆ ಕುಳಿತಿದ್ದೇನೆ. ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ಅವರಾಗಲೇ ಹೊನ್ಲಿಂಗಯ್ಯನ ಕಿವಿ ಹೇಳ್ತಾ ಇದ್ದರು, ಕೃತಿ ಬಗ್ಗೆ ಮಾತನಾಡೋದು ಬಿಟ್ಬಿಟ್ಟು ಸ್ವಲ್ಪ ವೈಲೇಟ್ ಆಗ್ತಾ ಇದೆಯಲ್ಲ. ನಾನು 2 ನಿಮಿಷ ಮಾತನಾಡ್ತೀನಿ ಸರ್. ಸನ್ಮಾನ್ಯ ಹಿರಿಯರಾದ ಗೋಡು ಚನ್ನಬಸಪ್ಪನವರು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಅದ್ಭುತವಾಗಿ ಈ ಕೃತಿಯ ಬಗ್ಗೆ ಮಾತನಾಡಿದ್ದಾರೆ. ಈ ಕೃತಿಯ ವೈಶಿಷ್ಟ್ಯ ಅಂದರೆ ತಂದೆ ಮುನ್ನುಡಿ, ಮಗಳು ಬೆನ್ನುಡಿ. ಇದು ವಿಶಿಷ್ಟವಾದಂಥ ಒಂದು ವಿಶೇಷ ಅಂತ ನನ್ನ ಭಾವನೆ. ಭಾಳ ಸೊಗಸಾದ ಆಕರ್ಷಕ ಮುನ್ನುಡಿಯನ್ನು ತಮ್ಮ ಅಧ್ಯಯನಶೀಲತೆಯಿಂದ ಸನ್ಮಾನ್ಯ ಗೋರುಚ್ ಅವರು ಬರೆದಿದ್ದಾರೆ. ಅದಕ್ಕೆ ಬೆನ್ನುಡಿಯಾಗಿ ನಮ್ಮ ಮುಕ್ತ ಅವರು ಬಹಳ ಸೃಜನಶೀಲ ಲೇಖಕಿ, ಸಂಘಟಕಿ. ಅವರು ಸುಂದರವಾದ ಬೆನ್ನುಡಿಯನ್ನು ಬರೆದಿದ್ದಾರೆ. ಈ ಸಮಾರಂಭದಲ್ಲಿ ಚಂದ್ರಮೌಳಿಯವರು ಈ ಕೃತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಚಂದ್ರಮೌಳಿಯವರು, ನಾನು ಮತ್ತು ಚಂದ್ರಶೇಖರ್ ಒಂದೇ ವಿದ್ಯಾರ್ಥಿ ನಿಲಯದಲ್ಲಿ ವ್ಯಾಸಂಗ ಮಾಡಿದಂಥವರು. ಆ ಸಂದರ್ಭದಲ್ಲಿಯೇ ಚಂದ್ರಮೌಳಿ ಈ ನಾಡಿನ ಒಬ್ಬ ದೊಡ್ಡ ನ್ಯಾಯಾಂಗ ಕ್ಷೇತ್ರದ ಸಾಧಕರಾಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಅವ್ರು ಯಾವಾಗಲೂ ಮನಸ್ಸು ಮಾಡಿದರೆ ಹೈಕೋರ್ಟ್ ಜಡ್ಜ್ ಆಗ್ಬೋದಾಗಿತ್ತು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೋದಾಗಿತ್ತು. ಆದರೆ ಕಕ್ಷಿದಾರರಿಗೆ ನ್ಯಾಯ ಒದಗಿಸಬೇಕು ಅನ್ನುವ ದೃಷ್ಟಿಯಿಂದ ಅವರು ಹಿರಿಯ ವಕೀಲರಾಗಿ ಉಳ್ಕೊಂಡ್ರು. ಸಾಮಾನ್ಯವಾಗಿ ತುಂಬ ಪ್ರಭಾವಶಾಲಿ ಸಮರ್ಥ ವಕೀಲರು ನ್ಯಾಯಾಧೀಶರಾಗಲಿಕ್ಕೆ ಹೋಗಲಿಕ್ಕೆ ಬರೋದಿಲ್ಲ, ಇಷ್ಟಪಡೋದಿಲ್ಲ. ಅನೇಕ ಜನ ನ್ಯಾಯಾಧೀಶರಾದವರು ಸಹ ರಾಜೀನಾಮೆ ಕೊಟ್ಟು ವಕೀಲ ವೃತ್ತಿಗೆ ಹಿಂತಿರುಗಿ ಬಂದಂಥ ಉದಾಹರಣೆಗಳಿವೆ. ಈ ಹಿನ್ನೆಲೆಯಲ್ಲಿ ನನ್ನ ಅತ್ಯಂತ ಅಚ್ಚುಮೆಚ್ಚಿನ ಸಹೋದರ, ಮಿತ್ರ, ಸಾಧಕ
ಸನ್ಮಾನ್ಯ ಚಂದ್ರಮೌಳಿಯವರ ಕೃತಿಯನ್ನು ಬಿಡುಗಡೆ ಮಾಡಿದ್ದು ಬಹಳ ಅರ್ಥಪೂರ್ಣ. ಮತ್ತು ಸನ್ಮಾನ್ಯ ಡಾಕ್ಟರ್ ಚಂದ್ರಶೇಖರ್ ಅವರು ಇತಿಹಾಸದಲ್ಲಿ ಬಹಳ ದೊಡ್ಡ ಅಧ್ಯಯನಶೀಲರು ಮತ್ತು ಅವರು ಸೆಂಟ್ರಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರು ಆಗಿದ್ದರು. ಅಂಥವರು ಈ ಕೃತಿ ಬಗ್ಗೆ ಮಾತನಾಡಲಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಮಿತ್ರರು ಮತ್ತು ಎಲ್ಲ ಕಾರ್ಯಕ್ರಮಗಳ ಸೂತ್ರಧಾರರಾದ ನಾಗರಾಜ ಮೂರ್ತಿಯವರಿಗೆ ಮತ್ತು ಪ್ರಮೀಳಾ ಗರಡಿಯವರಿಗೆ, ಗೀತಾ ಜಯಂತ್ರವರಿಗೆ, ಶಾರದಾ ಸುಡಿನ್ ಸ್ವಾಮಿ ಇದ್ದಾರೆ, ಮುಕ್ತಾ ಇದ್ದಾರೆ, ಅನೇಕ ಮಿತ್ರರಿದ್ದೀರಿ. ತಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಕೃತಿಯ ಬಿನ್ನುಡಿಯಲ್ಲಿ ಮುಕ್ತವರು ಇಡೀ ಕೃತಿಯ ಒಂದು ಆಶಯವನ್ನು ಹೇಳಿದ್ದಾರೆ. ಮೈಸೂರು ರಾಜ್ಯದ ನ್ಯಾಯಾಡಳಿತ, ಪೊಲೀಸ್ ಮತ್ತು ಜೈಲು ವ್ಯವಸ್ಥೆಗಳ ಕ್ಷೇತ್ರದಲ್ಲಿ ಆದ ಮೂಲಭೂತ ಪರಿವರ್ತನೆಗಳ ಮೇಲೆ ಈ ಕೃತಿ ಬೆಳಕು ಚೆಲ್ಲುತ್ತದೆ ಅಂಥೇಳಿ. ಸನ್ಮಾನ್ಯ ಚಂದ್ರಮೌಳಿ ಹೇಳಿದರು, ನಾನು ಡೆಪ್ಟಿ ಕಮಿಷನರಾಗಿ ಕೆಲಸ ಮಾಡಿದ್ದೇನೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಾಗಿ ಕೆಲಸ ಮಾಡಿದ್ದೇನೆ, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟಾಗಿ, ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಾಗಿ ಕೆಲಸ ಮಾಡಿದ್ದೇನೆ. ಬ್ರಿಟಿಷರ ಕಾಲದ ಆಡಳಿತದಲ್ಲಿ ನಾವು ಆಗಾಗ್ಗೆ ಹೇಳ್ತೇವೆ ಅಮಾನುಷವಾದಂಥ ಅಂಶಗಳಿತ್ತು ಅಂತೇಳಿ. ಆದರೆ ಅದರ ಹಿನ್ನೆಲೆಯಲ್ಲಿದ್ದಂಥ ಆಶಯ ಏನಿತ್ತು ಅಂದರೆ, ಬ್ರಿಟಿಷ್ ಆಡಳಿತದಲ್ಲಿ ಶಿಸ್ತಿತ್ತು, ಸಂಯಮ ಇತ್ತು, ಪ್ರಾಮಾಣಿಕತೆ ಇತ್ತು. ನನಗೆ ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದಾಗ ಸಿದ್ಧಗಂಗೆ ಶಿವಕುಮಾರ್ ಮಹಾಸ್ವಾಮಿಗಳು ಆಗಾಗ್ಗೆ ನನ್ನ ಕರೆಸ್ಕೊಳ್ತಾ ಇದ್ದರು. ಕರೆಸ್ಕೊಂಡು ಬ್ರಿಟಿಷರ ಆಡಳಿತದ ಜಿಲ್ಲಾಧಿಕಾರಿಗಳು, ಕಲೆಕ್ಟರ್ಗಳ ಬಗ್ಗೆ ಮಾತನಾಡ್ತಾಯಿದ್ರು. ಅವರ ಆಡಳಿತ ಕೌಶಲ್ಯ, ವೈಖರಿ, ಬದ್ಧತೆ, ಸಮಯ ಪಾಲನೆ, ಸಮಯ ಪ್ರಜ್ಞೆ ಇವೆಲ್ಲದರ ಬಗ್ಗೆ ಮಾತನಾಡ್ತಾಯಿದ್ರು. ಆ ಹಿನ್ನೆಲೆಯಲ್ಲಿ ಅವತ್ತಿನ ಆಡಳಿತ ಆವತ್ತಿನ ಸಂದರ್ಭಕ್ಕೆ ಅದು ಸೂಕ್ತವಾಗಿತ್ತು ಅಂತ ನನ್ನ ಭಾವನೆ. ಕಾಲ ಬದಲಾದಂತೆ ಸಮಾಜ ಬದಲಾಗುತ್ತೆ, ಸಮಾಜ ಬದಲಾದಂತೆ ಸಾಮಾಜಿಕ ಮೌಲ್ಯಗಳು ಬದಲಾಗುತ್ತೆ, ಸಾಮಾಜಿಕ ಮೌಲ್ಯಗಳು ಬದಲಾದಂತೆ ಅಲ್ಲಿನ ನಿರೀಕ್ಷೆಗಳು, ಅಗತ್ಯತೆಗಳು ಸಹ ಬದಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ಆಡಳಿತ ಅನ್ನುವಂಥದ್ದು ನಿಂತ ನೀರಾಗಬಾರ್ದು. ಅಡ್ಮಿನಿಸ್ಟ್ರೇಷನ್, ಆಡಳಿತದ ಮೂಲ ಆಶಯ ಅಂದರೆ ಜನರ ಕಲ್ಯಾಣ, ಜನರಿಗೆ ನ್ಯಾಯ ಒದಗಿಸಬೇಕು. ಡೆಲಿವರಿ ಆಫ್ ಜಸ್ಟಿಸ್ ಇಸ್ ದ ಸೋಲ್ ಮೋಡ್ ಆಫ್ ಅಡ್ಮಿನಿಸ್ಟ್ರೇಷನ್. ಆಡಳಿತದ ಮೂಲ ಆಶಯವೇ ನ್ಯಾಯವನ್ನು ಒದಗಿಸೋದು, ಯಾರಿಗೂ ಅನ್ಯಾಯ ಆಗಬಾರ್ದು ಮತ್ತು ಎಲ್ಲೂ ಸಹ ಕಾನೂನು ಅತಿಕ್ರಮಣ ಆಗಬಾರ್ದು ಅಂತ ಅದು ಆ ಒಂದು ಅತ್ಯುತ್ತಮವಾದಂಥ ಒಂದು ಮೌಲಿಕ ಕೃತಿಯನ್ನು ನನ್ನ ಗೆಳೆಯರಾದ ವನಲಿಂಗಯ್ಯವರು ರಚನೆ ಮಾಡಿದ್ದಾರೆ. ಸನ್ಮಾನ್ಯ ಚಂದ್ರಮೌಳಿಯವರು ಯಾವಾಗಲೂ ಜೈಲಿನಲ್ಲಿ ಇರೋರನ್ನೆಲ್ಲ ಬೇಲ್ ಮೇಲೆ ಬಿಡಿಸ್ತಾನೆ ಇರ್ತಾರೆ. ಮೊನ್ನೆನೊಬ್ಬ ಮಹಾನ್ ವ್ಯಕ್ತಿಯನ್ನು ಬಿಡಿಸಿದ್ದಾರೆ, ಅವ್ರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಈ ಕೃತಿಯನ್ನು ಇವತ್ತು ಬಿಡುಗಡೆ 30 ವರ್ಷಗಳ ಕಾಲ ಅದು ಬೆಳಕನ್ನು ಕಾಣದೇ ಇದ್ದಂಥ ಒಂದು ಕೃತಿ. ಯಾಕೆ ಕಾರಣ ಇದಕ್ಕೆ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಇವತ್ತಿನ ದಿನಗಳಲ್ಲಿ ಬರೆದದ್ದು ಕೂಡಲೇ ಪ್ರಕಟ ಆಗ್ತಕ್ಕಂಥ ಅವಸರದ ಸಾಹಿತ್ಯವನ್ನು ನೋಡ್ತಾ ಇದ್ದೇವೆ. ಆಶಯದ ಸಾಹಿತ್ಯಕ್ಕಿಂತ ಅವಸರದ ಸಾಹಿತ್ಯದ ಈ ಸಂದರ್ಭದಲ್ಲಿ ಇಂಥ ಮೌಲಿಕ ಕೃತಿ 3 ದಶಕಗಳ ನಂತರ ಪ್ರಕಟ ಆಗ್ತಾ ಇರೋದು ಒಂದು ರೀತಿ ಸಂತೋಷ ಮತ್ತು ಆಶ್ಚರ್ಯ ಅಂತ ಹೇಳ್ತಾ, ಅವರು ಪತ್ರಾಂಕಿತ ಇಲಾಖೆಯಲ್ಲಿ ಇಲ್ಲದೆ ಪ್ರಾಧ್ಯಾಪಕರಾಗಿ ಅವರು ಮುಂದುವರೆದು ಹೋಗಿದೆ. ಮೈಸೂರು ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾಗಿ ಮುಂದುವರೆದಿದ್ದರೆ ಅವರು ಇನ್ನೂ ಹೆಚ್ಚು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ಬೋದಾಗಿದೆ. ನಾನು ಒಮ್ಮೆ ಅಂದ್ಕೊಳ್ತೇನೆ, ನಾನು ಒಬ್ಬ IAS ಅಧಿಕಾರಿ ಆಗದೆ ಖಾಸಗಿಯಲ್ಲಿ ಒಬ್ಬ ಸಾಹಿತಿಯೋ ಅಥವಾ ಒಬ್ಬ ಸಾಮಾನ್ಯ ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿದ್ದರೆ ಏನಾದರೂ ಸಾಧಿಸ್ಬೋದಾಗಿತ್ತೇನೋ ಅನ್ನುವ ಒಂದು ಅನಿಸಿಕೆ ಆಗಾಗ ಅನಿಸ್ತಾ ಇರುತ್ತೆ. ಏಕೆಂದರೆ ಅಡ್ಮಿನಿಸ್ಟ್ರೇಷನ್ ಇದ್ದವ್ರಿಗೆ ಒಂದು ಲಿಮಿಟೇಷನ್ ಇರುತ್ತೆ. ಹೊನ್ಲಿಂಗಯ್ಯನವರು ಡೆಪ್ಟಿ ಡೈರೆಕ್ಟರಾಗಿ ಜಾಯಿನ್ ಆದರೆ ಈ ಕೆನ್ ಓನ್ಲಿ ರಿಟೈರ್ ಆಸ್ ಎ ಡೈರೆಕ್ಟರ್. ಆದರೆ ಸಾಮಾಜಿಕ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಒಬ್ಬ ಕಾರ್ಪೊರೇಟ್ ಆಗಿರ್ತಾನೆ, ನಾಳೆ ಸೆಂಟ್ರಲ್ ಸಚಿವನಾಗ್ಬಿಡ್ತಾನೆ. ಇರೋದು ಒಂದು ಲಿಮಿಟೇಷನ್ ಇದೆ, ಅಲ್ಲೊಂದು ವ್ಯಾಪ್ತಿ ಇಲ್ಲ ಅದಕ್ಕೆ. ಹಾಗಾಗಿ ನಾನು ಅಸಿಸ್ಟೆಂಟ್ ಕಮಿಷನರ್ ಜಾಯಿನ್ ಆದಾಗ ನನಗೆ ಗೊತ್ತಿರುತ್ತೆ, ನಾನು ಇಲಾಖೆಯ ಕಾರ್ಯದರ್ಶಿಯಾಗಿ ನಾನು ರಿಟೈರ್ ಆಗಬಲ್ಲೆ ಅನ್ನುವ ಒಂದು ಸೀಮಿತವಾದಂಥ ವ್ಯಾಪ್ತಿ, ಕಾರ್ಯವ್ಯಾಪ್ತಿಯ ಅರಿವು ನಮಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಇವರೇನಾದರೂ ಅಧ್ಯಾಪಕ ವೃತ್ತಿಯಲ್ಲಿ ಇದ್ದಿದ್ದರೆ ಬಹುಶಃ ವೈಸ್ ಚಾನ್ಸಲರು ಆಗ್ಬೋದಾಗಿತ್ತು. ಅಂಥ ಅವಕಾಶವನ್ನು ಬಿಟ್ಟು ಕನ್ನಡ ಸಂಸ್ಕೃತಿ ಇಲಾಖೆಗೆ ಸೇರಿ ಕನ್ನಡದ ಸೇವೆಯನ್ನು ಮಾಡಿದಂಥ ವನಲಿಂಗಯ್ಯನವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ನಾನು ಮತ್ತು ಚಂದ್ರಮೌಳಿಯವರು ಈ ಸಭೆಯಿಂದ ಸಭಾತ್ಯಾಗ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷೀಯ ಭಾಷಣ ಮಾಡಿದಂತಹ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ನಿವೃತ್ತ IAS ಅಧಿಕಾರಿಗಳು, ಪ್ರಸಿದ್ಧ ವಾಗ್ಮಿಗಳು ಆದಂತಹ ಡಾಕ್ಟರ್ C. ಸೋಮಶೇಖರ್ ಸರ್ ಅವರಿಗೆ ಧನ್ಯವಾದಗಳೊಂದಿಗೆ ಗೌರವ ಸಮರ್ಪಣೆ ಶ್ರೀಮತಿ ಮಂಜುಳಾ ಶಿವಾನಂದ್ ಹಾಗೂ ಶ್ರೀಮತಿ ಪುಷ್ಪಾ ಬಣಕಾರ್ ಅವರಿಂದ.
ಡಾಕ್ಟರ್ ಸಿಮ್ರಾ ಹೊನ್ನಲಿಂಗಯ್ಯ ಅವರ ಮೈಸೂರು ರಾಜ್ಯದಲ್ಲಿ ಬ್ರಿಟಿಷರ ಕಾನೂನು ಕೃತಿಯನ್ನು ಅನಾವರಣ ಮಾಡಿ ಅದರ ಬಗ್ಗೆ ಮಾತನಾಡಲಿದ್ದಾರೆ ಡಾಕ್ಟರ್ ಎಸ್ ಚಂದ್ರಶೇಖರ್ ಅವರು, ಇತಿಹಾಸ ತಜ್ಞರು. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಈ ಕೃತಿಯ ಲೇಖಕರು ಮತ್ತು ನನ್ನ ಸುಮಾರು 50 ವರ್ಷಗಳಿಂದಲೂ ಗೆಳೆಯರಾಗಿರುವಂಥ ಡಾಕ್ಟರ್ ಎಸ್ ಆರ್ ಹೊನ್ನಲಿಂಗಯ್ಯನವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಆರಂಭ ಮಾಡ್ತೀನಿ. ಈ ಕಾನೂನು ಅನ್ನೋದು ಯಾವಾಗ ಅವಶ್ಯಕತೆ ಬರುತ್ತೆ? ಮೊದಲು ಒಂದು ಪ್ರಭುತ್ವ ರಾಜ್ಯ ಬರುತ್ತಾ ಅಥವಾ ಕಾನೂನುಗಳ ಮೂಲಕ ಒಂದು ರಾಜ್ಯ ವ್ಯವಸ್ಥೆ ಆಗುತ್ತೆ, ವ್ಯವಸ್ಥಾಪನೆ ಆಗ್ತದ ಅನ್ನೋದು ಪ್ರಶ್ನೆ ಇದೆ. ಕಾನೂನು ಕಾಲಕ್ಕೆ ಬದಲಾಗ್ತಾ ಬಂದಿದೆ, ಆದರೆ ಅದು ಒಂದು ನಿರ್ದಿಷ್ಟತೆಯನ್ನು ಪಡ್ಕೊಳ್ತಾ ಬಂದಿದ್ದು ಕ್ರಮೇಣ. ನಮಗೆ ಹಳೆ ಕಾಲದಲ್ಲಿ ಈಗಲೂ ಗಾದೆಯನ್ನು ಮಳ್ಳಿಗಳ ಕಡೆ ಹೇಳ್ತಿರ್ತಾರೆ, ದೊರೆ ಮಾಡಿದ್ರೆ ದಂಡ ಇಲ್ಲ ಅಂತ. ದಿ ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅಂಥೇಳಿ ಇಂಗ್ಲೀಷ್ನವರು ಹೇಳ್ತಾರೆ. ಅಂದರೆ ದೊರೆ ಆಗಿದ್ದವ್ರು ಏನು ಹೇಳಿದ್ರೆ ಅದೇ ಕಾನೂನು, ಅದೇ ನಿಯಮ. ಹೀಗಿದ್ದಂಥ ಪರಿಸ್ಥಿತಿ ಅದು. ಸ್ಪಷ್ಟವಾಗಿ ಇದೇ ಕಾನೂನು ಈಗಿದೆ ನಮಗೆ, ಯಾವುದೋ ಒಂದು ಸಂವಿಧಾನ ಇದೆ. ಆ ಸಂವಿಧಾನದ ಅಡಿಯಲ್ಲಿ ಬೇಕಾದ ಈ ಸುಮಾರು ಇವೆ. CRPC ಇದೆ, IPC ಇದೆ. ಹೀಗೆ ಒಂದು ನಿರ್ದಿಷ್ಟತೆ ಇದೆ. ಮತ್ತು ಅಗತ್ಯಕ್ಕೆ ತಕ್ಕ ಆಗಾಗ ಬದಲಾವಣೆಗಳು ಕೂಡ ಅದರಲ್ಲಿ ಬರ್ತಾ ಇರ್ತವೆ. ಆದರೆ ಇದೆಲ್ಲ ಒಂದು ವ್ಯವಸ್ಥೆ ಬಂದ ಮೇಲೆ ಅದರ ಅಗತ್ಯಗಳಿಗೆ ತಕ್ಕಂತೆ ಕಾಲಕ್ಕೆ ಬದಲಾಗ್ತಾ ರೂಪುಗೊಳ್ತಾ ಬಂದಿರೋಂಥ ವ್ಯವಸ್ಥೆ ಇದು ಕಾನೂನು ವ್ಯವಸ್ಥೆ. ಇದನ್ನು ಅವರ ಇಂಟ್ರಡಕ್ಷನಲ್ಲಿ ಭಾಳ ಸ್ಪಷ್ಟವಾಗಿಯೇ ಹೊನ್ನಲಿಂಗಯ್ಯನವರು ಚರ್ಚೆ ಮಾಡ್ತಾರೆ. ನನ್ನ ಆಸಕ್ತಿ ಇರೋದು, ಕ್ಷಮಿಸಿ ನನಗೆ ಸ್ವಲ್ಪ ಒಂದು 3 ದಿವಸದಿಂದ ಥ್ರೋಟು ಇದು ಸರಿಯಿಲ್ಲ, ನೆಗಡಿ ಕೆಮ್ಮು ಎರಡೂ ಇದೆ, ಹೀಗಾಗಿ ಸ್ವಲ್ಪ ಕೆಮ್ಮು ಬರ್ತಾ ಇರುತ್ತೆ. ಈ ಬ್ರಿಟಿಷರ ಕಾನೂನು ಬಗ್ಗೆ ಮಾತಾಡ್ತಾರೆ. ಬ್ರಿಟಿಷರ ಕಾನೂನು ಬ್ರಿಟಿಷರು ತಮಗೋಸ್ಕರ ಒಂದು ರೀತಿಯಲ್ಲಿ ಹೌದು ಮಾಡಿಕೊಂಡ್ರು, ಆದರೆ ಅದು ಭಾರತೀಯರಿಗೋಸ್ಕರ ಮಾಡಿದ ಕಾನೂನು. ಅದರಿಂದ ನನಗೆ ಈ ಟೈಟಲ್ ಬಗ್ಗೆ ಸ್ವಲ್ಪ ತಕರಾರಿದೆ. ಬ್ರಿಟಿಷರ ಕಾನೂನು ಬೇರೆ ಏನು ಬದಲಾಯಿಸ್ಬೋದ ಪ್ರಶ್ನೆ ಬೇರೆ. ಆದರೆ ಮೈಸೂರು ರಾಜ್ಯದಲ್ಲಿ ಬ್ರಿಟಿಷರ ಕಾನೂನಲ್ಲೇ ಈ ಕಾನೂನು ಸುಮಾರು ಈಗಲೂ ಮುಂದುವರಿತಾ ಇದೆ. ಮತ್ತು ಬ್ರಿಟಿಷರು ಕಾನೂನು ಮಾಡಿದ್ರು ಹೌದು, ಮತ್ತು ಅದು ಮಹಾರಾಜರು 1881 ಆದಮೇಲೆ ಒಡೆಯರ್ಗಳು ಏನು ಆಡಳಿತಕ್ಕೆ ಬಂದರು, ಅವ್ರ ಕಾಲದಲ್ಲೂ ಕೂಡ ಅದು ಮುಂದುವರ್ಕೊಂಡು ಹೋಯ್ತದೆ. ಮತ್ತು ಈ 1831ಕ್ಕಿಂತ ಹಿಂದೆ ಕೂಡ ಒಂದು ರೀತಿಯಾದ ಕಾನೂನು ಇತ್ತು ಇಲ್ಲಿ. ನಾನು ಭಾಳ ಸ್ಪಷ್ಟವಾಗಿತ್ತು ಅಂತ ಹೇಳಲಾರೆ. ಆದರೆ ಕೆಲವು ಸಂಪ್ರದಾಯಗಳ ಮೂಲಕ ಅವು ನಡ್ಕೊಂಡು ಬರ್ತಾಯಿತ್ತು. ಅದರ ಬಗ್ಗೆ ನಮ್ಮ ಹೊನ್ನಲಿಂಗಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇತ್ತು, ಆದರೆ ಅದು ನಿರ್ದಿಷ್ಟವಾಗಿರಲಿಲ್ಲ. ಅದು ಹೀಗೆ ನಡ್ಕೋಬೇಕು ಅಂತಿರಲಿಲ್ಲ. ನಾನು ಹೇಳಿದ ದೊರೆ ಮಾಡಿದ ದಂಡ ಇಲ್ಲ ಅಂತ.
ಜ್ವರ ಇವತ್ತೊಂದು ಬೆಳಗ್ಗೆ ಒಂದು ಹೇಳಿ ಸಂಜೆ ಇನ್ನೊಂದು ಹೇಳಿದ್ರೆ ಅದೇ ಕಾನೂನು. ಈ ಪರಿಸ್ಥಿತಿ ಇದು ಬ್ರಿಟಿಷರ ಆಡಳಿತ ಕಾಲದಲ್ಲಿ ಬದಲಾಯಿತು. ಪೂರ್ತಿ ಬದಲಾಯಿತು ಅಂತ ಹೇಳಲ್ಲ, ಯಾಕೆಂದರೆ ಮೈಸೂರಿಂದ ಒಂಥರ ವಿಚಿತ್ರವಾದ ಪರಿಸ್ಥಿತಿ. ಬ್ರಿಟಿಷರು ಬರೋದಕ್ಕೆ ಮುಂಚೆ ಇಲ್ಲಿ ಒಡೆಯರ್ ಆಡಳಿತ ಇತ್ತು, ಮತ್ತು ಹೈದರಾಲಿ ಟಿಪ್ಪು ಸುಲ್ತಾನ್ ಕೂಡ ಮಧ್ಯದಲ್ಲಿ ಸುಮಾರು 40 ವರ್ಷಗಳ ಕಾಲ ಇಲ್ಲಿ ಆಡಳಿತ ನಡೆಸಿದ್ರು. ಅವ್ರ ಕಾಲದಲ್ಲಿ ಒಂದು ರೀತಿಯಾದಂಥ ವ್ಯವಸ್ಥೆ ಬಂತು. ಅದ್ರ ಬಗ್ಗೆ ಸಾಕಷ್ಟು ವಿವಾದಗಳಿದೆ, ನಾನು ಆ ವಿವಾದಗಳಿಗೆ ಹೋಗಲ್ಲ. ಆದರೆ ಕಾಯ್ದೆ ಕಾನೂನುಗಳು ಆ ಕಾಲದಲ್ಲೂ ಕೂಡ ಬಂತು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನಮ್ಮ ಇತಿಹಾಸಕಾರರು ಭಾಳ ಜನ 1799ರಲ್ಲಿ ಟಿಪ್ಪುನ ಕೊಂದ ಮೇಲೆ ಹಿಂದೂ ಕಾನೂನು ಏನಿತ್ತು ಅದು ವಾಪಸ್ ಬಂತು ಅಂಥೇಳಿ ಸಾರನ್ನು ಬರೀತಾರೆ. ಅದನ್ನು ಯಾವುದು ಹಿಂದೂ ಕಾನೂನು ಅಂದರೆ ಹಿಂದೂ ಕಾನೂನು ಇರಲಿಲ್ಲ. ಇಲ್ಲಿ ಮಿತಕ್ಷರ ದಯಾಭಾಗ ಅಂತಿದ್ವು. ಅದು ವಿಶೇಷವಾಗಿ ಅದು ಯಾರಿಗೆ ಅದು ಅಪ್ಲೈ ಆಗ್ತಿತ್ತು ಅಂತಂದರೆ ವರ್ಣಗಳಿಗೆ ಮಾತ್ರ. ಅದು ಲಾ ಅಂತ ಇದ್ದಿದ್ದಿಲ್ಲಿ. ಬಟ್ ಆ ಲಾ ಎಷ್ಟು ಜನಕ್ಕೆ ಗೊತ್ತಿತ್ತು ಅಂದರೆ ಒಂದು 3% 4% ಜನಕ್ಕೆ ಗೊತ್ತಿತ್ತಲ್ಲ, ಅಷ್ಟು ಮಿಕ್ಕವ್ರಿಗೆ ಗೊತ್ತಿರಲಿಲ್ಲ. ಹೀಗೆ ಇದ್ದ ಸಂದರ್ಭದಲ್ಲಿ ಹಿಂದೂ ಕಾನೂನನ್ನು ಈ ಸಾಬರು ಬಂದಲ್ಲ ಚೇಂಜ್ ಮಾಡಿದ್ರೆ ಅವರು ಮೈಸೂರು ಅರಸರು ವಾಪಸ್ ಬಂದಮೇಲೆ, ವಿಶೇಷವಾಗಿ ಪೂರ್ಣಯ್ಯನವರು ಬಂದಮೇಲೆ ಹಿಂದೂ ಕಾನೂನು ಮತ್ತೆ ತಂದರು ಅಂತ ಹೇಳ್ತಾರೆ. ಬೋಗಸ್ಸರು. ಯಾಕೆಂದರೆ ಹಿಂದೂ ಕಾನೂನು ಇರಲೇ ಇಲ್ಲ. ತಿರ್ಗಾ ಈ ಮಿತಕ್ಷರ ಅಂತ ಹೇಳಿ ಹೇಳಿದೆ, ದಯಾಭಾಗ ಅಂತ ಹೇಳಿ ಹೇಳಿದೆ, ಅದು ಕೂಡ ಪೂರ್ಣ ಪ್ರಮಾಣದಲ್ಲಿ ಇರಲಿಲ್ಲ. ಇಲ್ಲಿದ್ದೇನು ಅಂತಂದರೆ ಸ್ಪಷ್ಟವಾಗಿ ಹೇಳ್ತಾರೆ. ಯಾರು ಪೂರ್ಣಯ್ಯನವರು ದಿವಾನರಾಗ್ತಾರೆ ಇಲ್ಲಿ. ಅವ್ರು ಸ್ಪಷ್ಟವಾಗಿ ಹೇಳಿದ್ರೆ ಏನು, ಮನುಧರ್ಮಶಾಸ್ತ್ರದ ಪ್ರಕಾರ ಇದು ಕಾಯ್ದೆ ಕಾನೂನು ನಡ್ಕೊಳ್ಳೋರು ಇರಲಿ. ಆಮೇಲೆ ಆ ಶಿಕ್ಷೆಗಳು ಕೊಡಬೇಕಾದ್ರೂ ಕೂಡ ಜೈಲುಗಳಲ್ಲಿ ಅವನ್ನು ಇರಿಸ್ಬೇಕಾದ್ರೂ ಕೂಡ ಅಲ್ಲೂ ಕೂಡ ಜಾತಿವಾದ ಇದನ್ನು ಅನುಸರಿಸ್ತಾರೆ. ಬ್ರಿಟಿಷರ ಕಾಲದಲ್ಲೂ ಹೇಳ್ತಾ ಇದ್ದೀನಿ. ಇದು ಶುರುವಾಗಿದ್ದು ಪೂರ್ಣಯ್ಯನವರ ಕಾಲದಲ್ಲೇ. ಬ್ರಿಟಿಷರ ಕಾಲದಲ್ಲಿ ಇದು ಮುಂದುವರ್ಕೊಂಡು ಹೋಯಿತು. ಮೇಲ್ಜಾತಿಯವರಾದರೆ ಅವ್ರಿಗೆ ತೀರಾ ಎಂಥದ್ದು ಕೀಳು ಕೆಲಸ ಅಂತಾರಲ್ಲ ಅಂಥ ಕೆಲಸ ಕೊಡ್ತಿರಲಿಲ್ಲ ಅವರಿಗೆ, ಜೈಲಲ್ಲಿದ್ದವ್ರಿಗೆ. ಅದು ಸ್ವಲ್ಪ ಕ್ಲೀನಾಗಿರೋ ಕೆಲಸಗಳು. ಶೂದ್ರರು ಅವರನ್ನಾದರೆ ಅವರಿಗೆ ಕೀಳು ತರುವ ಕೆಲಸಗಳನ್ನ ಮಾಡಿಸೋರು ಅವ್ರ ಕೈಲಿ ಶಿಕ್ಷೆ ಅಂತ ಹೇಳಿ. ನಿಜ ಬ್ರಿಟಿಷರ ಕಾಲದಲ್ಲಿ ಕ್ರಮೇಣ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವಂಥ ಇದಾಯಿತು. ಕ್ರಮೇಣ ಆಯಿತು. ಯಾಕೆಂದರೆ ನಾವು ಉದಾರವಾದ ಅಂತ ಏನು ಹೇಳ್ತೀವಿ, ಮಾನವತಾವಾದ ಅಂತ ಏನು ಹೇಳ್ತೀವಿ, ಈ ಉದಾರವಾದ ಮತ್ತು ಮಾನವತಾವಾದಗಳನ್ನು ಆಧರಿಸಿ ಇಲ್ಲಿ ಕಾನೂನು ಮತ್ತು ಆಡಳಿತ ಎರಡೂ ಕೂಡ ರೂಪಕ್ಕೆ ಬಂತು ಕ್ರಮೇಣ. ಆದರೆ 1947ರವರೆಗೂ ಬ್ರಿಟಿಷ್ನವರು ಭಾರತೀಯರನ್ನು ತಮಗೆ ಸಮಾನರು ಅಂತ ಕನ್ಸಿಡರ್ ಮಾಡಲಿಲ್ಲ. ಅವರು ಮತ್ತು ವರ್ಣ ವ್ಯವಸ್ಥೆ ಇತ್ತು, ಇಲ್ಲಿ ಜಾತಿ ವ್ಯವಸ್ಥೆ ಇತ್ತು. ಇದ್ರ ಬಗ್ಗೆ ಅವ್ರು ಏನಾದರೂ ಇಂಟರ್ಫಿಯರ್ ಆದಂದ್ರೆ ಮಾಡಲಿಲ್ಲ. ಅಸ್ಪೃಶ್ಯತೆ ಇತ್ತು, ಅಸ್ಪೃಶ್ಯತೆ ಬ್ಯಾನ್ ಮಾಡಿದ್ರೆ ಮಾಡಲಿಲ್ಲ. ಮಹಿಳೆಯರಿಗೆ ಆಸ್ತಿ ಹಕ್ಕು ಬೇಕಾಗಿತ್ತು,
ಮತ್ತು ಅವರಿಗೆ ಪ್ರಶಿಕ್ಷಣವನ್ನು ಕೊಡಲೇಬೇಕು, ಇಲ್ಲ ಮಾಡಲಿಲ್ಲ. ಬ್ರಿಟಿಷ್ನವರಿಗೆ ಕ್ರೆಡಿಟ್ ಕೊಡಬೇಕು, ಹೌದು, ಆದರೆ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಹೇಳೋದು ಸರಿಯಲ್ಲ. ಎಷ್ಟು ಕ್ರೆಡಿಟ್ ಕೊಡಬೇಕು ಅಷ್ಟು ಕೊಡಬೇಕು, ನಿಜ. ಅವರು ಕೂಡ ತಮ್ಮ ವಸಾಹತುಶಾಹಿ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ತಾನೆ ಇಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ತಂದರು. ತಮ್ಮ ಹಿತಕ್ಕೆ ಧಕ್ಕೆ ಬರೋ ಥರದ ಯಾವುದೇ ಕಾನೂನು ತರಲಿಲ್ಲ ಅವರು. ಮತ್ತು ಮೈಸೂರಿನ ವಿಚಾರಕ್ಕೆ ಸ್ಪೆಸಿಫಿಕ್ ಆಗಿ ಬಂದರೆ, ನಮ್ಮ ಚರಿತ್ರಕಾರರೊಬ್ಬರು ಹೇಳ್ತಾರೆ, ಮೈಸೂರು ರಾಜ್ಯ ಇದೆಯಲ್ಲ, ಮೈಸೂರು ರಾಜ್ಯ ಅದು ವಸಾಹತುಶಾಹಿ ಸೃಷ್ಟಿ ಮಾಡಿದಂಥ ಒಂದು ಕೂಸು ಅಂತ. ಇಟ್ಸ್ ಎ ಚೈಲ್ಡ್ ಆಫ್ ಇಂಪೀರಿಯಲಿಸಮ್. ಇದೇ ನಾಲ್ವಡಿ ಕೃಷ್ಣರಾಜ ಒಡೆಯರು ಭಾಳ ದೊಡ್ಡ ಮನುಷ್ಯರು, ಭಾಳ ಒಳ್ಳೆ. ನಾನೇ ಒಂದು ಪುಸ್ತಕನ ಬರೆದಿದ್ದೀನಿ ಇತ್ತೀಚೆಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರು ಅಷ್ಟೇ ಯಾವುದೇ ಬ್ರಿಟಿಷರು ಮಾಡಿದ ಕಾನೂನನ್ನು ಮೈಸೂರಲ್ಲಿ ಇಲ್ಲಿನ ಆಡಳಿತಗಾರರು ವಿರೋಧಿಸಿದಂಥ ಒಂದೇ ಒಂದು ಉದಾಹರಣೆ ಕೂಡ ನಮಗಿಲ್ಲ. ಸ್ವಲ್ಪ ಅಸಮಾಧಾನ ಪರೋಕ್ಷವಾಗಿ ವ್ಯಕ್ತ ಮಾಡಿರೋದು ಉಂಟು, ಬಿಟ್ಟರೆ ಇದು ನೀವು ಮಾಡ್ತಿರೋದು ಅನ್ಯಾಯ ಅಂತ ಹೇಳೋರಿಲ್ಲ. ಭಾಳ ದೊಡ್ಡ ದೊಡ್ಡ ದಿವಾನರುಗಳು ಬಂದರು, ಇಲ್ಲಿ ಆಡಳಿತ ನಡೆಸ್ಕೊಂಡು ಹೋದ್ರು, ಎಲ್ಲ ಆಯಿತು. ಆದರೆ ಬ್ರಿಟಿಷರ ಕಾನೂನುಗಳು ನಮಗೆ ಸರಿ ಹೊಂದ್ತಾ ಇಲ್ಲ ಅಂತ ಹೇಳುವಂಥ ಮಾತು ಕೊನೆವರೆಗೂ ಇಲ್ಲಿ ಬರಲಿಲ್ಲ, ಬರೋಕ್ಕೆ ಸಾಧ್ಯವೂ ಇರಲಿಲ್ಲ. ಯಾಕೆಂದರೆ ಮೈಸೂರು ರಾಜ್ಯ ಇದ್ದಿದ್ದೇನೆ ಒಂದು ರೀತಿಯ ಬ್ರಿಟಿಷರ ಮುಲಾಜಿನ ಮೇಲೆ. ಬ್ರಿಟಿಷರು ಯಾವತ್ತು ಬೇಕಾದ್ರೂ ನೀವು ಬೇಡ ನಾವೇ ಆಗತ್ತೀವಿ ಅಂತ ಹೇಳ್ಬಿಡ್ಬೋದು, ಅದಕ್ಕೆ ಅವಕಾಶ ಇತ್ತು. ಮತ್ತು 1831-81 ಈ 50 ವರ್ಷದ ವಿಚಾರಕ್ಕೆ ಬಂದರೆ ಅಲ್ಲೂ ಕೂಡ ಎರಡು ರೀತಿಯಾದಂಥ ಘಟ್ಟಗಳಿದೆ. ಸ್ವಲ್ಪ ನಾವು ಫಸ್ಟ್ ಕರ್ಜನ್ನು ಚೀಫ್ ಕಮಿಷನರ್ ಆಗ್ತಾರೆ 1834ರಲ್ಲಿ. 34ರಿಂದ 61ರವರೆಗೂ ಅವರಿರ್ತಾರೆ. ಭಾಳ ಭಾಳ ಎಫಿಷಿಯೆಂಟ್ ಅಂತ ಹೇಳಿ ಭಾಳ ದಕ್ಷ ಆಡಳಿತಿದ್ದಾರೆ. ಆದರೆ ಸ್ವಲ್ಪ ಅವರು ಈ ಹಳೆ ಕಾಲಕ್ಕೆ ಸೇರಿದಂಥದ್ದು. ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಶಿಕ್ಷಣ ಮತ್ತು ಈ ಪಬ್ಲಿಕ್ ವರ್ಕ್ಸ್ ಅಂತ ಹೇಳಿ ಇಂಥದ್ರ ಬಗ್ಗೆ ಭಾಳ ಆಸಕ್ತಿ ತಗೊಂಡು ಕೆಲಸ ಮಾಡೋದೇನಲ್ಲ. ಬೌರಿಂಗ್ ಕಂಪೇರ್ ಮಾಡೋದು ಹೇಳ್ತಾರೆ. ಬೌರಿಂಗ್ ಕಾಲದಲ್ಲಿ ಸಾಕಷ್ಟೇ ಸ್ವಲ್ಪ ಫಾಸ್ಟ್ ಆಯಿತು ಕೆಲಸ. ಈ ಹೋಬಳಿ ಸ್ಕೂಲುಗಳಲ್ಲಿ ಬಂತು, ಇಂಗ್ಲೀಷು ಮತ್ತು ದೇಶಿ ಭಾಷೆಗಳನ್ನು ಕಲಿಸ್ಬೇಕು ಸ್ಕೂಲ್ಗಳಲ್ಲಿ ಅಂತಾಯಿತು. ಈ ಬದಲಾವಣೆಗಳು ಈ ಥರದ್ದಾಯಿತು. ಸ್ವಲ್ಪ ನಮ್ಮ ಹೊಂದಿಗೈದರು ಕಾನೂನಿನ ಜೊತೆಗೆ ಏನೇನು ಆಡಳಿತಾತ್ಮಕವಾಗಿ ಜನರಿಗೆ ಅನುಕೂಲವಾಗುವಂಥದ್ದೇನೇನು ಬದಲಾವಣೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ಗಮನ ಇನ್ಮೇಲೆ ಕೊಡಲಿ ಅಂತ ನಾನು ಅವರಲ್ಲಿ ನಾನು ಮನವಿ. ಯಾಕೆಂದರೆ ಸಿಕ್ಕಾಪಟ್ಟೆ ಮೆಟೀರಿಯಲ್ ಕಲೆಕ್ಟ್ ಮಾಡಿದ್ದಾರೆ. ಆರ್ಕೈವ್ಸಲ್ಲಿ, ಲೈಬ್ರರಿಗಳಲ್ಲಿ ಇರುವ ಅಪಾರವಾದಂಥ ಸಾಮಗ್ರಿ, ಆ ಸಾಮಗ್ರಿಯಲ್ಲಿ ಬರೆಯೋಕ್ಕಾಗಲ್ಲ, ಸೇರಿಸ್ತಿಲ್ಲ, ಕಲೆಕ್ಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಅವ್ರ ಕಡೆ ಇರಲೇಬೇಕು ಅಂತ ನನ್ನ ಪ್ರಕಾರ. ಇದನ್ನೆಲ್ಲ ಬಳಸ್ಕೊಂಡು ಈ ಕಾನೂನು ಇರಲಿ, ಕಾನೂನು ಜೊತೆಗೆ ಆಡಳಿತ ಅನ್ನೋದು ಹೇಗೆ ಜನರಿಗೆ ಅನುಕೂಲಕರವಾಗಿ ನಡೀತಾ ಬಂತು ಅಂಥೇಳಿ ಮಾಡಿ ಒಂದು. ಇನ್ನೊಂದು ನಾನು ಇವ್ರನ್ನ ವಿಶೇಷವಾಗಿ ಅಭಿನಂದಿಸಬೇಕಾಗಿರೋದು ಯಾಕೆ ಅಂದರೆ, ಇವತ್ತುವರೆಗೂ ಯಾರೂ ಕೂಡ ಈ ಏರಿಯಾ ಇವರು ತಗೊಂಡು ಸಂಶೋಧನೆ ಮಾಡಿದಾರಲ್ಲ,
ಈ ವಿಚಾರ ತಗೊಂಡು ಯಾರೂ ಕೂಡ ಕೆಲಸ ಮಾಡಿರಲಿಲ್ಲ. ಇಟ್ಸ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಮತ್ತು ಭಾಳ ತಾಂತ್ರಿಕವಾದದ್ದು, ಅಪಾರವಾದಂಥ ಸಂಯಮ, ಶಿಸ್ತು, ತಾಳ್ಮೆ 3 ಇದ್ದರೆ ಮಾತ್ರನೇ ಈ ಥರದ ಒಂದು ಕೃತಿಯನ್ನು ಬರೀಲಿಕ್ಕೆ ಸಾಧ್ಯ. ಆ ವಿಚಾರದಲ್ಲಿ ನಾನು ಹೊಂದಿಗೆದವ್ರಿಗೆ ನಿಜವಾಗ್ಲೂ ಕೂಡ ಅಭಿನಂದಿಸ್ತೀನಿ. ಈಗ ನಾವೆಲ್ಲ ಮಾಡಿದ್ದೀವಿ ಮೈಸೂರು ಬಗ್ಗೆ ಕೆಲಸ. ನಾನು ತಿಳಿದ ಪ್ರಕಾರ ಒಂದು 100 ಜನ ಆಧುನಿಕ ಮೈಸೂರಿನ ಬಗ್ಗೆ PhDಗಳು ಮಾಡಿದ್ದಾರೆ. ಆದರೆ ಯಾರೂ ಕೂಡ ಕಾನೂನು ವ್ಯವಸ್ಥೆ ಬಗ್ಗೆ ಕೆಲಸ ಮಾಡಿರಲಿಲ್ಲ. ಭಯ ಏನೋ ಗೊತ್ತಿಲ್ಲ ನನಗೆ. ಆಡಳಿತದ ಬಗ್ಗೆ ಮಾಡಿದ್ದಾರೆ, ಸಮಾಜದ ಬಗ್ಗೆ, ಸುಧಾರಣೆಗಳ ಬಗ್ಗೆ, ದಿವಾನರುಗಳ ಬಗ್ಗೆ, ಮಹಾರಾಜರುಗಳ ಬಗ್ಗೆ, ಬ್ರಿಟಿಷರು ಮತ್ತು ಮೈಸೂರಿನ ಸಂಬಂಧ, ಈಗ ಬೇಕಾದಷ್ಟು ಬರೆದಿದ್ದಾರೆ. ಆದರೆ ಇಲ್ಲಿನ ಕಾನೂನು ವ್ಯವಸ್ಥೆ ಹೇಗಿತ್ತು ಇದ್ರ ಬಗ್ಗೆ ಯಾರೂ ಮಾಡಲಿಲ್ಲ. ಆ ದೃಷ್ಟಿಯಿಂದ ಒಂಥರ ಇದು ವರ್ಜಿನ್, ಇಟ್ಸ್ ಎ ವರ್ಜಿನ್ ಫೀಲ್ಡ್. ಮತ್ತು ಇಲ್ಲಿ ಸಾಕಷ್ಟು ಸ್ಕೋಪ್ ಕೂಡ ಇದೆ ಅಂತ ನಾನು ತಿಳ್ಕೊಳ್ತೀನಿ. ಈ ಹೊಸದಾಗಿ ಸಂಶೋಧನೆ ಮಾಡೋರು ಹೊಂಡಿಗೆಯವರಿಂದ ಒಂದು ಸ್ಫೂರ್ತಿಯನ್ನು ಪಡ್ಕೊಂಡು ಇದರ ಬೇರೆ ಬೇರೆ ಆಯಾಮಗಳಲ್ಲಿ ಈ ವಿಚಾರ ಕುರಿತು ಕೆಲಸ ಮಾಡೋ ಸಾಧ್ಯತೆ ಸಾಕಷ್ಟು ಇದೆ. ಇಷ್ಟನ್ನು ಹೇಳ್ತಾ, ನಾನು ಒಬ್ಬ ಬೇಸಿಕಲಿ ಬದಲಾವಣೆಯಲ್ಲಿ ಭಾಳ ನಂಬಿಕೆ ಇರುವಂಥ ಮನುಷ್ಯನ. ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗಬೇಕು ಅಂಥೇಳಿ ನಿರೀಕ್ಷೆ ಮಾಡೋ ಮನುಷ್ಯನ. ಇಲ್ಲಿ ಆ ಬದಲಾವಣೆ ಏನಾಗ್ತಿತ್ತು ಮತ್ತು ಈ ಬದಲಾವಣೆಗೆ ಒಂದು ರೀತಿಯ ರೆಸಿಸ್ಟೆನ್ಸು ಹೇಗೆ ಬರ್ತಾ ಇತ್ತು, ಈ ಥರದ ಬಗ್ಗೆ ಚರ್ಚೆ ಕಡಿಮೆ ಇದೆ. ಫ್ಯಾಕ್ಟ್ಸು, ಫಿಗರ್ಸು ಇವು ಜಾಸ್ತಿ ಎಲ್ಲ ಬೇಕಾವು. ಯಾಕಂದರೆ ನಮ್ಮ ಮೂಲ ಸಾಮಗ್ರಿ ಅದು. ಆ ಮೂಲ ಸಾಮಗ್ರಿ ಇದ್ದಾಗ ಅದನ್ನು ನೀವೇನಾದರೂ ಹೊರಡಿಸ್ಬೋದು. ಸೊ ಆ ಮೂಲ ಸಾಮಗ್ರಿಯನ್ನು ಒಂದು ಕಡೆ ತಂದು ಅದಕ್ಕೆ ಒಂದು ರೂಪ ಕೊಟ್ಟಿದ್ದಾರೆ ಹೊಂದಿಗೆಯವರು. ಸೊ ಇದನ್ನು ಅವರು ಬಳಸ್ಕೊಂಡು ನಾನು ಈಗ ಸಜೆಸ್ಟ್ ಮಾಡಿದ್ನಲ್ಲ ಅವನ್ನೆಲ್ಲ ಸೇರಿಸ್ಕೊಂಡು ಮುಂದೆ ಒಂದಷ್ಟು ಕೆಲಸ ಮಾಡಿ ಯಾರಿಗೆ ಚೆನ್ನಾಗಿದೆ ಅವ್ರಿಗೆ, ನನಗಿಂತಲೂ ಚೆನ್ನಾಗಿದೆ. ಅದರಿಂದ ನನಗೇನು 2 ವರ್ಷ ದೊಡ್ಡವರು ಆದ್ರೂ ಚೆನ್ನಾಗಿದೆ, ಕೂತು ಕೆಲಸ ಮಾಡಲಿ ಅಂಥೇಳಿ. ಮತ್ತು ಈಗ ಸ್ವಲ್ಪ ಬಿಡುವು ಇದೆ ಅವ್ರಿಗೆ. ಆಮೇಲೆ ಅವರು ಕೆಲಸ ಮಾಡಿದಂಥ ಪತ್ರಾಗಾರ ಇಲಾಖೆ ಇದೆ, ಡೈರೆಕ್ಟ್ರು ಕೂತಿದ್ದಾರೆ. ಮತ್ತು ಅವರಿಗೆ ಸಹಕಾರ ಕೂಡ ಸಿಗ್ತದೆ. ಹೀಗಾಗಿ ಅವರು ಇರೋದನ್ನು ಮತ್ತು ಬೇಕಾದ್ದನ್ನು ಎಲ್ಲನೂ ಕಲೆಕ್ಟ್ ಮಾಡಿ ಬೆಳೆಸ್ಕೊಂಡು ಒಂದಷ್ಟು ಒಳ್ಳೆಯ ಕೆಲಸಗಳನ್ನು, ಇನ್ನೊಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಹಾರೈಸ್ತಾ ನನ್ನ ಇಲ್ಲಿ ಆಹ್ವಾನಿಸಿ ಈ ಸಮಾರಂಭದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬೆಂಗಳೂರು ನಗರ ಶರಣ ಸಾಹಿತ್ಯ ಪರಿಷತ್ತು, ಕದಳಿ ಮಹಿಳಾ ವೇದಿಕೆ 2 ಸಂಸ್ಥೆಗಳಿಗೂ ವಂದಿಸ್ತಾ, ಇಲ್ಲಿ ಹಿರಿಯರಾದಂಥ ಗುರುಚ ಅವ್ರು ಬಂದಿದ್ದಾರೆ. ಗುರುಚ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತು, ನನಗೂ ಗೊತ್ತು. ಆದರೆ ಅವ್ರ ಜೊತೆ ನಾನು ವೇದಿಕೆ ಹಂಚ್ಕೊಂಡಿರಲ್ಲ ಇಷ್ಟು ದಿವಸ. ಆ ವೇದಿಕೆಯಲ್ಲಿ ಕೂತಾಗ ನಾನು ಕೂತು ಒಂದು 100 ಬಾರಿ ಅವ್ರ ಮಾತುಗಳನ್ನು ಕೇಳಿದ್ದೀನಿ. ಅವ್ರ ಜೊತೆಗೆ ವೇದಿಕೆ ಹಂಚ್ಕೊಳ್ಳೋದಕ್ಕೆ ಒಂದು ಅವಕಾಶ ಇವತ್ತು ಮಾಡಿಕೊಟ್ಟಿದ್ದೀರಿ. ಹಾಗೆ ಗೆಳೆಯರಾದಂಥ ನಾಗರಾಜ ಮೂರ್ತಿ ಅವರು ಮತ್ತು ನಮ್ಮ ಸುಮಾರು ಜನ ಗೆಳೆಯರು ಬಂದವರೆ. ಗುಂಡೋಣರಿದ್ದಾರೆ, ನಮ್ಮ ಕರಿವಾಳ ಬೀಚ್ ಗೆಳೆಯರಿದ್ದಾರೆ, ಕಾಗಲೆ ಅವರಿದ್ದಾರೆ, ಮತ್ತು ತೀರಾ ಹಳೆ ಸ್ನೇಹಿತರಿದ್ರು. ಅವರೆಲ್ಲರ ಮೇಲೆ ನೆನಪು ಮಾಡ್ಕೊಳ್ತಾ ಎಲ್ಲರಿಗೂ ವಂದಿಸಿ
ನಾನು ಮಾತುಗಳನ್ನು ಮುಗಿಸ್ತೀನಿ. ಏನು ಕೃತಿಯ ಬಗ್ಗೆ ವಿಚಾರಪೂರಿತ ನುಡಿಗಳನ್ನಾಡಿದ ಡಾಕ್ಟರ್ ಎಸ್ ಚಂದ್ರಶೇಖರ್, ಖ್ಯಾತ ಇತಿಹಾಸ ತಜ್ಞರು, ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅವರಿಗೆ ಗೌರವ ಸಮರ್ಪಣೆ ಶ್ರೀಯುತ ಪಾಲನೇತ್ರ ಆರ್ಟಿಒರವರು ಹಾಗೂ ದಿಬ್ಬೂರು ಗಿರೀಶ್, ಪ್ರಧಾನ ಕಾರ್ಯದರ್ಶಿಗಳು, ಬೆಂಗಳೂರು ನಗರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್. ಮೈಸೂರು ರಾಜ್ಯದಲ್ಲಿ ಬ್ರಿಟಿಷರ ಕಾನೂನು ಕೃತಿಯನ್ನು ರಚನೆ ಮಾಡಿರತಕ್ಕಂತಹ ಡಾಕ್ಟರ್ ಸಿಮ್ರಾ ಹೊನ್ನಲಿಂಗಯ್ಯನವರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಭಗವಂತನನ್ನು ಸ್ಮರಿಸಿ ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯ ಗೋರುಚ ಅವರಿಗೆ, ಮಿತ್ರರಾದಂಥ ನಾಗರಾಜ ಮೂರ್ತಿ ಅವರಿಗೆ, ನನ್ನ ಆತ್ಮೀಯ ಮಿತ್ರ ಚಂದ್ರಶೇಖರ್ ಅವರಿಗೆ ಮತ್ತು ಪ್ರಮೀಳಾ ಗಂಡೆ ಅವರಿಗೆ, ಗೀತಾ ಜಯಂತ್ ಅವರಿಗೆ, ಸಭಾಂಗಣದಲ್ಲಿರ್ತಕ್ಕಂಥ ನನ್ನ ಯಾವತ್ತೂ ಎಲ್ಲ ದೈವಿ ಸ್ವರೂಪಿಗಳಾದಂಥ ಬಂಧುಗಳು, ಹೆಸರುಗಳನ್ನು ಹೇಳ್ತಾ ಹೋದ್ರೆ ಯಾರು ಎಲ್ಲರೂ ನನ್ನ ಆತ್ಮೀಯರೇ, ಎಲ್ಲರೂ ಪರಿಚಯದ ಇರ್ತಕ್ಕಂಥವರೇ, ಎಲ್ಲರೂ ಬಂಧುಗಳೇ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಸ್ನೇಹಿತರು ಹೇಳಿದರು, ಇಲ್ಲಿ ಕಷ್ಟ ಜನ ಸೇರೋದು, ನಾವು ಇದರಲ್ಲಿ ಲೇಡೀಸ್ ಲಾಂಚರ್ ಮಾಡಬೇಡ ಸರ್ ಅಂತಂದರು. ನಾನು ಹೇಳಿದೆ, ಸರ್ ಬೇಡ ಸರ್, ನಾನೇನಾದ್ರೂ ಮಾಡೋದು. ಈ ಇಡೀ ಕಾರ್ಯಕ್ರಮದ ಜವಾಬ್ದಾರಿ ಹೊತ್ತು ಮಾಡಿದಂಥವರು ಬಂಧುಗಳಾದಂಥ ನಾಗರಾಜ ಮೂರ್ತಿ ಮತ್ತು ಶರಣ ಸಾಹಿತ್ಯ ಅವರು ಆಮೇಲೆ ಒಪ್ಕೊಂಡಿದ್ದರಿಂದ ನಾವಿಲ್ಲಿ ಬುಕ್ ಮಾಡಿದ್ದು, ನಮಗೆ ಸುದೈವ ಸಿಕ್ತು. ಇನ್ನು ಈ ಬುಕ್ ರೂಪದಲ್ಲಿ ತರ್ಬೋದು ಅಂತ ನನಗೆ ಸ್ವಲ್ಪ ಪುಷ್ ಮಾಡಿದಂಥವ್ರು ಅಂತಂದರೆ, ನನ್ನ ಸ್ಕ್ರಿಪ್ಟನ್ನು ನೋಡ್ತೀನಿ ಅಂತ ತಗೊಂಡೋಗಿ ಜೆರಾಕ್ಸ್ ಮಾಡಿ ಪ್ರಿಂಟ್ ಮಾಡಿಬಿಡೋಣ ಅಂತ ಹೇಳಿ ನನಗೆ ಒಂಥರ ಉಪಚರವರು ಅಂತ ಹೇಳ್ಬೋದು ಅನ್ನೋ ನಾನು ಗ್ರಾಮೀಣ ಭಾಷೆಯಲ್ಲಿ. ಅದು ನಮ್ಮ ಪಿನಾಕ್ ಪಾಂಡೆಯವರು, ವಚನ ಜ್ಯೋತಿ ಬಳಗದ ಅಧ್ಯಕ್ಷರಾದಂಥ ಪಿನಾಕ್ ಪಾಂಡೆಯವರು, ಅವರ ಕಾರ್ಯದ ಒತ್ತಡದ ಮಧ್ಯದಲ್ಲೂ ಕೂಡ ಇವಾಗ ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ಸ್ವಾಗತಿಸ್ತೀನಿ. ಅವರ ಪ್ರೋತ್ಸಾಹವನ್ನು ಮತ್ತು ನಾನು ಬರೆದಿದ್ದೇನೆ ಎಲ್ಲಪ್ಪ ಹೆಂಗೆ ಬಿಡುಗಡೆ ಮಾಡೋದಂತ ಚಿಂತೆ ಒಳಗಾದಾಗ ಬಂದು ಹಿಂಗೆ ಸರ್ ಹಿಂಗೆ ಆಗಿದೆ, ಹಿಂಗೆ ಪ್ರಿಂಟ್ ಆಗಿದೆ ಸರ್ ಅಂದಾಗ, ನಾನು ಮಾಡ್ತೀನಿ ಅಂತ, ನಮ್ಮಲ್ಲೇ ಮಾಡೋಣ, ಭಾರತ ಯಾತ್ರಾ ಕೇಂದ್ರ ಮಾಡೋಣ ಅಥವಾ ಶರಣ ಸಾಹಿತ್ಯ ಪರಿಷತ್, ನಿಮ್ಮ ಚಾಯ್ಸ್ ಅಂತಂದ. ಇದು ಭಾರಿ ಸೂಕ್ಷ್ಮವಾದ ವಿಚಾರ. ನನ್ನನ್ನೇ ಬರೆದಿದ್ದು, ನಾನೇ ಪ್ರಕಾಶಕ ಅಂತಲೂ ಹಾಕೊಂಡಿದ್ದಾಯಿತು, ಇನ್ನು ನಾನೇ ಮಾಡಿದ್ರೆ ಅದಕ್ಕೊಂಥರ ಗೌರವನೂ ಕಡಿಮೆ, ಔಚಿತ್ಯನೂ ಅಲ್ಲ. ಅಂತಹ ಸಂದರ್ಭದಲ್ಲಿ ನೆರವಿಗೆ ಬಂದಂಥವರು ಶರಣ ಸಾಹಿತ್ಯ ಪರಿಷತ್ತಿನ ಬಂಧುಗಳು, ನಾಗರಾಜ ಮೂರ್ತಿಯವರು, ನಮ್ಮ ಕದಳಿ ವೇದಿಕೆಯ ಬಂಧುಗಳು. ಎಲ್ಲದಕ್ಕಿಂತ ಮುಖ್ಯವಾಗಿ ಕುರ್ಚಿಗಳು ಸಾಲು ಬಂದು ಕುರ್ಚಿಗಳನ್ನು ಹಾಕಿಸುವಷ್ಟು ಜನ ಸೇರಿದ್ರಲ್ಲ, ನಿಮಗೆ ನಾನು ಯಾವತ್ತೂ ಇದರಲ್ಲಿ ಏನು ಭ್ರಮೆ ಇಲ್ಲ. PhD ಮಾಡಬೇಕಾಗಿತ್ತು, ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ. ಕಾರಣ ಎಲ್ಲರೂ ಹೆಸರು ಮುಂದೆ ಏನಾದರೂ ಹಾಕ್ಕೊಳ್ತಾರೆ, IAS KS ಅಂತ. ನಾನು ಹಳ್ಳಿಯಿಂದ ಬಂದವರಾಗಿದ್ದರಿಂದ ನಮಗೆ ಆ ಪರೀಕ್ಷೆಗಳನ್ನು ಬರೀಬೋದು ಅಂತ ನಮಗೆ ಜ್ಞಾನ ಬರೋದ್ರೊಳಗಾಗಿ ನಮಗೆಲ್ಲ ವಯಸ್ಸು ಇತ್ತು, ಮಕ್ಕಳು ಹುಟ್ಟಿ ಅಪ್ಪ ಅನ್ನೋಕ್ಕೆ ಶುರುವಾಗಿದ್ದರು. ಆದರೂ ಟ್ರೈ ಮಾಡಿದ್ವಿ. ನಮ್ಮ ಚಿಕ್ಕಪ್ಪ ಇದ್ದಾರೆ ಇಲ್ಲಿ, S ಸೋಮಶೇಖರ ಅಂತ,
ಅವರು ಬರೆದ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆದರು. ನಾನೂ ಬರೆದೆ, ಅದೇ ಮೆಂಬರು, ಅದೇ ನಮ್ಮ ಚಿಕ್ಕಪ್ಪ. ಆಗಲಿಲ್ಲ. ಏನು ಮಾಡೋದು? ಐ ಲವ್ ಟೀಚಿಂಗ್ ಈವನ್ ಟುಡೇ. ಅಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಪ್ರೊಫೆಸರೇ ಕರೆದು ವಿಷಯಕಾರಿ ಅವರು ಕೆಲಸವನ್ನು ಕೊಟ್ಟರು. ನೀನು ಇರು ಇಲ್ಲ ಕನ್ಫರ್ಮ್ ಮಾಡ್ತೀನಿ ಮಾಡಿ. ಆಗಲೇ ಇಲ್ಲ. ಅನಿವಾರ್ಯವಾಗಿ ಬಂದಿದ್ದು ಸೇರಿಕೊಂಡಿದ್ದು ಪತ್ರಾಗಾರ ಇಲಾಖೆ. ಅದು ಒಂಥರ ಎಂಥ ಇಲಾಖೆ ಅಂತಂದರೆ, ಮನುಷ್ಯನಿಗೆ ನೆನಪಿನ ಶಕ್ತಿ ಹೇಗೋ ಒಂದು ಸರ್ಕಾರಕ್ಕೆ, ಸಮಾಜಕ್ಕೆ ಸ್ಟೇಟ್ ಆರ್ಕೈವ್ಸ್, ರಾಜ್ಯ ಪತ್ರಾಗಾರ ಅಷ್ಟು ಮುಖ್ಯವಾದಂಥ ಇಲಾಖೆ. ಅಲ್ಲಿ ಬಂದೆ, ಅಲ್ಲಿಂದ ಒಂದು ವರ್ಷ ಡೆಲ್ಲಿ ಕಳಿಸಿದ್ರು, ಮಾಡ್ಕೊಂಬಂದೆ. ಆದರೂ ಅಲ್ಲಿ ನಮ್ಮನ್ನು ಉಪಯೋಗಿಸೋ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ಆಮೇಲೆ ನಾವು ಏನೇ ಮಾಡಿದ್ರು ಕೂಡ ಪಬ್ಲಿಕ್ಸ್ ಕಾಂಟ್ರಾಕ್ಟ್ ಆಗ್ತಿರಲಿಲ್ಲ. ನನಗೆ ಯಾವತ್ತೂ ಜನಗಳ ಮಧ್ಯದಲ್ಲಿ ಇರಬೇಕು. ನಾಗರಾಜ ಮೂರ್ತಿ ಬೈತಾಯಿದ್ರು, ಯಾಕೆ ಹಿಂಗೆ ಓಡಾಡ್ತೀನಿ, ಕೂತ್ಕೊ ಇಲ್ಲಿ ಗೊತ್ತಾ. ಅರೆ ಬಂದರೆ ಚೇರಿಲ್ಲ ಅಂತ ಆಡ್ಸಕ್ಕೆ ಕೊಡೋಗಿದ್ದೆ ಅನ್ನೋದು. ಇದು ನನ್ನ ಕಡಿತ ತುಡಿತ. ಹೀಗಾಗಿ ಪ್ರಥಮ ಚುಂಬನ ಅಂತಲಾದರೂ ಕರಿಬೋದು, ಚೊಚ್ಚಲ ಹೆರಿಗೆ ಅಂತಲಾದರೂ ಕರಿಬೋದು ಅಂತ ಇದಂತೂ ಆಗಿದೆ. ನಮ್ಮ ಚಂದ್ರಶೇಖರ್ ಅವರು ಬಹಳ ಸೂಕ್ಷ್ಮವಾದ ವ್ಯಕ್ತಿ. ಮೋಸ್ಟ್ ಕ್ರಿಟಿಕ್ ಅಂತ ಯಾರಾದರೂ ಕರೆಯೋದಾದರೆ ಅವ್ರನ್ನ ಕರಿಬೋದು. ಚೆನ್ನಾಗಿ ವಿಶ್ಲೇಷಣೆ ಮಾಡಿದರೆ ಅಗ್ರಿ ವಿತ್ ಆಲ್ ಹಿಸ್ ಅಬ್ಸರ್ವೇಷನ್ಸ್. ಅದು ಒಂದು ನಮ್ಮ ವ್ಯಾಪ್ತಿ ವಿಪರೀತ ಆಯಿತು. ಜುಡಿಷಿಯರಿ ಇದೆ, ಪೊಲೀಸ್ ಇದೆ, ಜೈಲ್ ಸಿಸ್ಟಮ್ ಇದೆ. ಇದು ಒಂದೊಂದ್ರ ಬಗ್ಗೆನೇ ಒಂದೊಂದು PhD ಥೀಸಿಸನ್ನು 2-3 ಗ್ರಂಥಗಳನ್ನು ಬರಿಬೋದು. ಇವೆಲ್ಲವನ್ನು ಕ್ರೋಢೀಕರಿಸೋದು ಕಷ್ಟ. ಇದ್ರ ಜೊತೆಯಲ್ಲಿ ನಾವು ಈ ಡೆವಲಪ್ಮೆಂಟ್ಸ್ ಹೇಳಿದ್ವಿ ವಿನಃ ಅವರು ಹಿಂದೂ ಅಂತ ಹೇಳಿದ್ರೆ ಇರಲಿಲ್ಲ ಅಂತ ಹೇಳೋದು. ಆದರೆ ನಮ್ಮ ರಾಜ ಪರಂಪರೆ ಶುರುವಾದಾಗಿನಿಂದ ಸನಾತನ ಕಾಲದಿಂದಲೂ ಕೂಡ ನಮ್ಮಲ್ಲಿ ಧಾರ್ಮಿಕವಾದಂಥ ಹಿನ್ನೆಲೆಯಲ್ಲೇ ರಾಜನೇ ಅವನೇ ಪ್ರತ್ಯಕ್ಷ ಧರ್ಮದೇವತೆ ಅಂತಲೇ ನಾವು ನಂಬಿದಂಥ ಜನ. ಅವನ ಆಸ್ಥಾನದಲ್ಲಿದ್ದಂಥ ಪಂಡಿತರುಗಳು ಅವ್ರಿಗೆ ನೆರವಾಗ್ತಾಯಿದ್ರು, ಅವನು ಕೊಟ್ಟಂತೆ ಕಾನೂನು ಆಗ್ತಾಯಿತ್ತು. ಆದರೆ ಅದನ್ನು ಸಮರ್ಪಕವಾದಂಥ ಕಾನೂನು ಅಂತ ಹೇಳಕ್ಕೆ ಬರೋದಿಲ್ಲ. ವರ್ಣಾಶ್ರಮ ವ್ಯವಸ್ಥೆ ಇತ್ತು, ಅದರ ಅನುಸಾರವಾಗಿ ಅವರು ನ್ಯಾಯವನ್ನು ಕೊಡ್ತಾಯಿದ್ರು. ಇನ್ನು ಮುಸ್ಲಿಂ ಆಡಳಿತದ ಕಾಲದಲ್ಲಿ ಮುಸ್ಲಿಂ ಕಾನೂನನ್ನು ಕೂಡ ಅನುಸರಿಸ್ತಾಯಿದ್ರು. ಇಟ್ ವಾಸ್ ಅಲೌಡ್. ಅಲ್ಲಿ ಇವೆಲ್ಲವನ್ನು ಕೂಡ ಇವರು ಬುದ್ಧಿವಂತಿಕೆಯಾಗಿ ಬಂಧಿಸಕ್ಕೆ ಹೋಗಲಿಲ್ಲ. ಹಂತವಾಗಿ ಭಾರತ ವ್ಯಾಪ್ತಿನಲ್ಲಿ ಜಾರಿಗೆ ತಂದು ನಂತರ ಟ್ರಯಲ್ ಆ್ಯಂಡ್ ಎರರ್ ಅಂತೀವಲ್ಲ, ಆ ಥರದಲ್ಲಿ ರಾಜ್ಯದಲ್ಲಿ ಇದನ್ನು ಅಳವಡಿಸಿದ್ರು. ಮೂಲಭೂತವಾಗಿ ನಮ್ಮ ಗ್ರಾಮೀಣವಾಗಿ ಇದ್ದಂಥ ನ್ಯಾಯ ವ್ಯವಸ್ಥೆ ಅದನ್ನು ಬಾಲಬರುತಿ ಅಂತ ಕರಿತೀವಿ, ಅಥವಾ ಆಯಗಾರರು ಅಂತ ಕರಿತೀವಿ. 12 ಜನ ಆಯಗಾರರು ಅಂತ ಇರ್ತಾಯಿದ್ರು. ಪಟೇಲ, ಶಾನ್ಭೋಗ, ಗೆತೋಟ, ತೊಡವಾರ, ತಳವಾರ, ಕುಂಬಾರ, ಕಮ್ಮಾರ, ಹೀಗೆ ಆ ಥರ ಇಟ್ಟಿದ್ದರೆ ಅವರು ಬದಲಾವಣೆ ಮಾಡಲಿಲ್ಲ. ಅದ್ರ ಮೇಲೆ ಹಂತವಾಗಿ ಜಾರಿಗೆ ತಂದರು. ಬಹುಶಃ ಆ ಡೆವಲಪ್ಮೆಂಟ್ ಹೇಳಬೇಕಾದ್ರೆ ಸಾಕಷ್ಟು ಆಗೋದ್ರಿಂದ ಮತ್ತು ಅದರ ಪ್ರತಿಫಲವನ್ನು ಹೇಳಿದ್ದೇನೆ ನಾನು ತೀರ್ಮಾನದಲ್ಲಿ. ಏನೇ ಮತ್ತೆಲ್ಲ ಎಷ್ಟು ಹೊರಟಾಗಿತ್ತೋ ನೇರವಾಗಿ ಕಠಿಣವಾದ ಶಿಕ್ಷೆಯನ್ನು ರಾಜಬೀದಿಗಳಲ್ಲಿ ಕೊಡ್ತಾಯಿದ್ರು, ಜನಗಳಿಗೆ ಭಯ ಉಂಟಾಗಲಿ ಅಂತ. ಅದರ ಬದಲಾಗಿ ಜೈಲುಗಳು ಸುಧಾರಣಾ ಮನೆಗಳಾದವು. ಪೊಲೀಸರವರು ಅಡ್ಡಾದಿಡ್ಡಿ ಮಾಡೋಕ್ಕಾಗ್ತಿರಲಿಲ್ಲ. ಅವು ಚೆಕ್ಸ್ ಆ್ಯಂಡ್ ಕೌಂಟರ್ ಚೆಕ್ಸ್ ಎಲ್ಲ ಬೆಳವಣಿಗೆ ಆಗುತ್ತೆ. ಹಂತವಾಗಿ ಬೆಳೆದಿದ್ದನ್ನು ನಾನು ಹೇಳಿ ಪ್ರಯತ್ನ ಪಟ್ಟಿದ್ದೀನಿ. ಒಪ್ಪು ತಪ್ಪುಗಳೇನಾದರೂ ಇದ್ದರೆ ಅದು ಯೂನಿವರ್ಸಿಟಿ ಒಪ್ಪಿಕೊಂಡು PhD ಕೊಟ್ಟಿರೋದ್ರಿಂದ ಏನೂ ಇಲ್ಲ ಅಂತ ನಾನು ಭಾವಿಸಿ ಧೈರ್ಯವಾಗಿ ಮಾಡಿದ್ದೀನಿ. ಮುಂದೆ ಮಾಡಲಿಕ್ಕೆ ಅವಕಾಶ ಇದೆ. ಅವರೇ ಹೇಳಿದಾಗೆ ಇದು ಯಾರೂ ಟಚ್ ಮಾಡದೇ ಇರ್ತಕ್ಕಂಥ ಕ್ಷೇತ್ರವೇ ಆಗಿತ್ತು. ಯಾವಾಗ PhD ಸೆಲೆಕ್ಷನ್ ಮಾಡಬೇಕಾದಂಥ ವಿದ್ಯಾರ್ಥಿಗಳು ಎಲ್ಲರೂ ಮಾಡಿದ್ದನ್ನೇ ಮಾಡೋಕ್ಕೆ ಹೋದರೆ ಅದಕ್ಕೆ ಪಾಪ್ಯುಲಾರಿಟಿ ಇರೋದಿಲ್ಲ, ವೈಟ್ ಇರೋಲ್ಲ, ಅದು ಸಕ್ಸಸ್ ಆಗೋದಿಲ್ಲ. ಮಾಡದೇ ಇರೋದನ್ನು ಹುಡ್ಕೊಂಡು ಮಾಡಿದಾಗ ಬೇಗ ಅದು ಕ್ಲಿಕ್ ಆಗ್ತದೆ. ಆ ಒಂದು ಸ್ವಾರ್ಥನೂ ನಮ್ಮಲ್ಲಿತ್ತು, ಅದು ಆಗಿದೆ. ಇಷ್ಟು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಎಲ್ಲ ಬಂಧುಗಳಿಗೆ, ಇಲ್ಲಿವರೆಗೂ ಕಾದಂಥ ನಿಮ್ಮಗಳಿಗೆ ದಯವಿಟ್ಟು ಎದ್ದು ಹೋಗಬೇಡಿ. ಬಂದಾಗ ಒಂದು ಸ್ವಲ್ಪ ಕಾಫಿ ಇಲ್ಲ ಟೀ ಕೊಡಿಸಿದ್ವಿ.
ಈಗ ಪುಷ್ಕಳವಾದಂಥ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಸ್ವಲ್ಪ ಸ್ವೀಕರಿಸಿ ಹೋಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ಈಗ ನಮ್ಮ ಅಧ್ಯಕ್ಷರಾದಂಥ ನಾಗರಾಜ್ ಮೂರ್ತಿ ಇಡೀ ನಾನು ನಿಮಿತ್ತ ಮಾತ್ರ ನನ್ನ ಕೃತಿ ಅಂತ ಹೇಳೋದು ಬಿಟ್ಟರೆ ನನ್ನದೇನು ಅದಕ್ಕೆ ಈ ಇಡೀ ಸಮಾರಂಭದ ರೂವಾರಿಗಳು ಅವರು ಈಗ ಮಾತಾಡ್ತಾರೆ ಅಂತ ನಾನು ಪ್ರಾರ್ಥಿಸ್ತೇನೆ. ಎಲ್ಲರೂ ಸಹಕರಿಸಬೇಕಂತ ಹೇಳ್ತೀನಿ. ಕೃತಿಯ ಬಗ್ಗೆ ಮಾತನಾಡಿದಂತಹ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಡಾಕ್ಟರ್ ಸಿಮ್ರಾಹನ್ ಲಿಂಗಯ್ಯ ಅವರಿಗೆ ಗೌರವ ಸಮರ್ಪಣೆ ಶ್ರೀಯುತ ಅನಿಲ್ ಹಾರ್ಕೊಡೆ ಹಾಗೂ ಶ್ರೀಯುತ ಪರಮೇಶ್ವರ್ ಅವರು. ಈಗ ಅಧ್ಯಕ್ಷೀಯ ನುಡಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಡಾಕ್ಟರ್ ಕೆ ವಿ ನಾಗರಾಜ ಮೂರ್ತಿ, ಅಧ್ಯಕ್ಷರು, ಕರ್ನಾಟಕ ನಾಟಕ ಅಕಾಡೆಮಿ. ಆತ್ಮೀಯ ಅಧ್ಯಕ್ಷ ಭಾಷಣ ಇಲ್ಲ, ಪ್ರಾಸ್ತಾವಿಕವಾಗಿ ನಾನು ಮಾತನಾಡಿದ್ದೀನಿ ಆಗಲೇ. ನನಗೊಂದು ಸಂತೋಷ ಏನಂದರೆ ಅನೇಕ ಜನ ಹಿರಿಯರು, ನಮ್ಮ ಕಥೆಗಾರರು, ರಂಗಭೂಮಿಯಿಂದ ಬಂದಿರತಕ್ಕಂಥವರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ವಿಶೇಷವಾಗಿ ಬೆಂಗಳೂರು ನಗರ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ, ವಿವಿಧ ಘಟಕಗಳ ಅಧ್ಯಕ್ಷರುಗಳು ಬಂದಿದ್ದಾರೆ. ಭಾಳ ಸಂತೋಷ ಆಯಿತು. ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ತುಂಬ ಏನು ನಮ್ಮ ವನಲಿಂಗಯ್ಯನವ್ರಿಗೆ ಒಂದು ಗೌರವ ಅಭಿನಂದನಾ ಸಮಾರಂಭ ಮಾಡೋದು ಎಷ್ಟರ ಮಟ್ಟಿಗೆ ಆಗ್ಬೋದು ಆ ರೀತಿಯಾದಂಥ ಒಂದು ಗೌರವವನ್ನು ವನಲಿಂಗಯ್ಯನವ್ರಿಗೆ ನೀವೆಲ್ಲರೂ ಕೂಡ ಕೊಟ್ಟಿದ್ದೀವಿ. ಭಾಳ ಸಂತೋಷದ ವಿಚಾರ. ಹಾಗೆಯೇ ಇವತ್ತು ನನಗೆ ಚಂದ್ರಶೇಖರ್ ಮಾತಾಡಿದ್ದು ಭಾಳ ಸಂತೋಷ ಆಯಿತು. ಯಾಕಂದರೆ ಚಂದ್ರಶೇಖರ್ ಅವ್ರ ಮಾತು ಕೇಳಿದಾಗಲೇ ಗೊತ್ತಾಗುತ್ತೆ, ಅವರು ಯಾವುದೇ ಕೃತಿಯನ್ನು ಅಷ್ಟು ಸುಲಭನಾಗಿ ಹೊಗಳೋದಿಲ್ಲ. ಎಲ್ಲವೂ ಪೂರ್ಣವಾಗಿ ವಿಮರ್ಶೆ ಮಾಡಿ ನೋಡೇ ಕ್ರಿಟಿಕಲ್ಲಾಗೇ ಮಾತಾಡ್ತಾರೆ ಅವರು. ನಿಜವಾಗ್ಲೂ ಕೂಡ ಇವತ್ತು ಅವರು ತುಂಬ ಚೆನ್ನಾಗಿ ಮಾತನಾಡಿದ್ರು. ಈ ಕೃತಿಯ ಮೌಲ್ಯವನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಕೃತಿ ನಿಜವಾಗ್ಲೂ ಕೂಡ ಮೌಲ್ಯವಂತ ಒಂದು ಕೃತಿಯನ್ನು ನಮ್ಮ ವನಲಿಂಗಯ್ಯನವರು ರಚನೆ ಮಾಡಿದ್ದಾರೆ. ಮತ್ತು ಅವರಲ್ಲಿ ಇರ್ತಕ್ಕಂಥ ಇನ್ನೂ ಅನೇಕ ಸರಕು ಇನ್ನೊಂದು ಕೃತಿಯನ್ನು ಕೂಡ ಅವರು ರಚನೆ ಮಾಡಬಹುದು. ಯಾಕಂದರೆ ಅಲ್ಲಿರ್ತಕ್ಕಂಥ ಕಾನೂನಿನ ಅಂಶಗಳು ಮತ್ತು ಬೇರೆ ಬೇರೆ ಅಂಶಗಳನ್ನ ಇಟ್ಕೊಂಡು ಅದರದ್ದೇ ಆದಂಥ ಒಂದು ಕೃತಿಯನ್ನು ರಚನೆ ಮಾಡ್ಬೋದು. ಯಾಕಂದರೆ ನಾವು ಪುಸ್ತಕವನ್ನು ಓದಿದಾಗ ಅನೇಕ ಘಟನೆಗಳು ಒಂದು ರೀತಿಯಾದಂಥ ಕಥಾನಕಗಳಾಗಿ ನಮ್ಮ ಮುಂದೆ ಕಾಣ್ತವೆ. ಅಂತಹ ಒಂದು ಅದ್ಭುತವಾದಂತಹ ಕಥೆಯನ್ನು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಇನ್ನೊಂದು ಕೃತಿ ಬರಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಅವರನ್ನು ವಿನಂತಿಸ್ತಾ ಇದ್ದೀನಿ. ಹಾಗೆಯೇ ನನಗೆ ಇವತ್ತು ಪೂಜ್ಯರಾಗಿರ್ತಕ್ಕಂಥ ಗುರು ಚನ್ನಬಸಪ್ಪನವರು ನೋಡಿ, ಎಲ್ಲರೂ ಕೂಡ ಎದ್ದೋಗ್ಬಿಡ್ತಾರೆ, ಆದರೆ ಚನ್ನಬಸಪ್ಪನವರು ಆ ಸಭಾ ಗೌರವವನ್ನು ಕಾಪಾಡೋದಿದೆಯಲ್ಲ, ನಮಗೆಲ್ಲರಿಗೂ ಕೂಡ ಪಾಠ ಅದು. ನಾವೆಲ್ಲರೂ ಕೂಡ ಒಂದು ಅಪಾಯ ಹೊರಟಾಗ್ತೀವಿ. ಆದರೆ ಗುರು ಚನ್ನಬಸಪ್ಪನವರು ಯಾವತ್ತೂ ಕೂಡ ಸಭೆಗೆ ಕೊಡುವಂತಹ ಗೌರವ, ಸಾಹಿತ್ಯಕ್ಕೆ ಕೊಡುವಂಥ ಗೌರವ ಮತ್ತು ವ್ಯಕ್ತಿಗಳಿಗೆ ಕೊಡುವ ಗೌರವ ಅವರಿಂದ ನಾವೆಲ್ಲರೂ ಕೂಡ ಕಲಿಬೇಕು. ಅಂತಹ ಒಬ್ಬ ವ್ಯಕ್ತಿ ನಮ್ಮೊಂದಿಗೆ ನಾವೆಲ್ಲ ಅವ್ರ ಜೊತೆಯಲ್ಲಿ ಇದೀವೆಲ್ಲ ಅನ್ನೋದು ನಮಗೆ ಸಂತೋಷ, ನಮಗೆ ಹೆಮ್ಮೆ. ನಿಜವಾಗ್ಲೂ ಕೂಡ ನಾವೆಲ್ಲ ಗುರುಚ ಅವ್ರ ಕಾಲದಲ್ಲಿ ಇದೀವೆಲ್ಲ ಅನ್ನೋದೇ ನಮ್ಮ ಸಂತೋಷ. ಹಾಗಾಗಿ ಅವರು ಇನ್ನೂ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅವರು ಇದೇ ರೀತಿಯಾಗಿದ್ದು ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ, ಆತ್ಮೀಯರೇ, ನಿಮ್ಮಲ್ಲಿ ಯಾರ್ದಾತ್ರ ಆದ್ರೂ
ಮುಂದಿನ ವರ್ಷದಿಂದ ನಾವು ಅವರ ಶತಮಾನೋತ್ಸವದ ಸಿದ್ಧತೆಗಳನ್ನು ಮಾಡ್ತೀವಿ. ನಿಮ್ಮ ಹತ್ರ ಯಾರ ಹತ್ರ ಆದರೂ ಗೌರವ್ ಚನ್ನಬಸಪ್ಪನವರ ಹಳೆಯ ಫೋಟೋಗಳು, ಅವರೊಂದು ಇರ್ತಕ್ಕಂಥ ನೆನಪಿನ ವಿಚಾರಗಳು ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ನಮಗೆ ಕಳಿಸ್ಕೊಡ್ಬೇಕು ಅಂತ ಕೂಡ ವಿನಂತಿ ಮಾಡಬೇಕು. ಯಾಕಂದರೆ ಭಾಳಷ್ಟು ಜನ ಇಲ್ಲಿ ಬಂದಿದ್ದೀರಿ, ಕಳಿಸ್ಕೊಡ್ಬೇಕು ಅಂತ ಕೂಡ ವಿನಂತಿ ಮಾಡ್ತಾ ನಾನು ಬೇರೆ ಏನು ಹೇಳೋದಿಲ್ಲ. ವನ್ಲಿಂಗಯ್ಯನವರ ಶ್ರೀಮತಿ ಬಂದಿದ್ದಾರೆ, ಅವ್ರಿಗೆ ನಾನು ಒಂದು ನಿಮಿಷ ಇದ್ದೊಳ್ಳಿ ಮೇಡಮ್, ಯಾರು ನೋಡೇ ಇಲ್ಲ ನಿಮ್ಮನ್ನು. ನನಗೆ ಏನಂದರೆ ವನ್ಲಿಂಗಯ್ಯನವರು ನಮಗೆ ರಾಜರಾಜೇಶ್ವರಿ ನಗರದಲ್ಲಿ ಡಿ ಗ್ರೂಪ್ನಲ್ಲಿ ಮುಖ ಸಿಟ್ಟು ಮಾಡ್ಕೊಂಡು ಏನೇ ಮಾಡ್ಕೊಂಡು ಹೋಗಿದ್ರು ಕೂಡ ಮನೆಗೆ ಹೋಗಿದ ತಕ್ಷಣ ನಮಗೆ ಒಳ್ಳೆಯ ಕೋಡುಬಳೆನೋ ಪರಂಗಿ ಹಣ್ಣು ಇನ್ಯಾವುದೋ ಒಂದು ಹಣ್ಣು ಟೀ ತಿಂಡಿ ಎಲ್ಲ ಕೊಟ್ಟು ನಮ್ಗೆ ಯಾವಾಗಲೂ ಕೂಡ ಸಂತುಷ್ಟಪಡಿಸ್ತಾರೆ ಮೇಡಮ್. ನಮಗೆ ಥ್ಯಾಂಕ್ ಯು ಮೇಡಮ್, ನೀವು ಬಂದಿದ್ದೀರಿ. ನೀವು ಯಾವಾಗಲೂ ಕೂಡ ನಾವು ನಿಮ್ಮ ಆತಿಥ್ಯವನ್ನು ನಮ್ಮ ರಾಜರಾಜೇಶ್ವರಿ ನಗರ ಘಟಕದ ಯಾರೂ ಕೂಡ ಮರೆಯೋದಿಲ್ಲ ಅಂತ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ಕದಳಿ ವೇದಿಕೆ ಚಿತ್ಕಲ ಆಗಿರ್ಬೋದು, ಬಣಕಾರವರ ಸೊಸೆ ಪುಷ್ಪ ಬಣಕಾರವರು ಬಂದಿರೋದಾಗಿರ್ಬೋದು, ಎಲ್ಲ ಗೀತಾ ಆಗಿರ್ಬೋದು, ನಮ್ಮ ರಾಜರಾಜೇಶ್ವರಿ ನಗರ ಘಟಕ ಕದಳಿ ಘಟಕದಲ್ಲಿ ಅವರಂತೂ ಎಷ್ಟು ಚೆನ್ನಾಗಿ ಆಡ್ತಾರೆ. ಪ್ರೇಮ ಶಾಂತಿರೇಣಿ ತಂಡ, ಗಾಂಧಿನಗರ ತಂಡ ಎಲ್ಲರೂ ಕೂಡ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಕಳೆಗಟ್ಟಿಸಿದ್ದೀರಿ. ನಿಮಗೆಲ್ಲರೂ ಕೂಡ ನಾನು ಆಭಾರಿಯಾಗಿದ್ದೀನಿ. ಅದರಲ್ಲೂ ವಿಶೇಷವಾಗಿ ನಮ್ಮ ರಂಗಭೂಮಿನವರು ಬೇರೆ ಬೇರೆ ಕಾರ್ಯಕ್ರಮ ಅಂದರೆ ಬರೋದೇ ಇಲ್ಲ, ತಪ್ಪಿಸ್ಕೊಂಡ್ಬಿಡ್ತಾರೆ. ಆದರೆ ಇವತ್ತು ಬಹಳಷ್ಟು ಜನ ಹಿಂದೆ ಕೂತಿರೋರು ನನಗೆ ಸಂತೋಷ ಆಗುತ್ತೆ. ಅದೇ ರೀತಿ ಕರಿಗೌಡ ಬೀಚ್ನಲ್ಲಿ ಅವರು ಭಾಳ ದೊಡ್ಡ ಕಥೆಗಾರರು, ಆಮೇಲೆ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದಂಥವ್ರು, ರಿಜಿಸ್ಟ್ರಾರ್ ಆಗಿದ್ದಂಥವ್ರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಳಿಸಿರುವಂಥದ್ದು. ಮತ್ತು ಈಗ ತಾನೇ ಸಭೆಯಿಂದ ನಿರ್ಗಮಿಸಿದಂಥ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಎಲ್.ಎನ್. ಮುಕುಂದರಾಜ್ ಅವರು ಆಗಮಿಸಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇವತ್ತಿನ ಸಭೆಗೆ ಗೌರವವನ್ನು ತಂದುಕೊಟ್ಟಿದೆ. ಡಾಕ್ಟರ್ ಪ್ರಭುಸ್ವಾಮಿ ಅವರು, ಪಾಲ್ನೇತ್ರ ಅವರು, ಪ್ರಮೀಳಾ ಪಾಲ್ನೇತ್ರ, ಹೀಗೆ ಹೇಳ್ತಾ ಹೋದರೆ ಮಂಜುಳಾ ಶಿವನ, ನೀವು ಹೇಳ್ತಾ ಹೋದರೆ ಒಂದು ದೊಡ್ಡ ಪಟ್ಟಿನೇ ಆಗಿಬಿಡುತ್ತೆ. ಎಲ್ಲರೂ ಬಂದಿದ್ದೀರಿ. ಗೌಡಪ್ಪ ತುಂಬ ಚೆನ್ನಾಗಿ ಅಲ್ಲಿನ ಕಾರ್ಯಕರ್ತರನ್ನೆಲ್ಲ ಆರ್ಗನೈಸ್ ಮಾಡಿದ್ದಾರೆ. ದಯಾನಂದ್ ಪಾಟೀಲ್ ಯಥಾ ಪ್ರಕಾರ ಅವರ ಎಲ್ಲ ಏನೇ ರೇಗಾಡ್ತಿದ್ರು ಕೂಡ ಎಲ್ಲವನ್ನೂ ಸಹಿಸಿಕೊಂಡು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು, ಅನಿಲ್ ಬಂದಿದ್ದಾರೆ, ತಂದೆ ತಾಯಿ ಎಲ್ಲರೂ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ಡಾಕ್ಟರ್ ಕೆ.ವಿ. ನಾಗರಾಜಮೂರ್ತಿ ಅವರಿಗೆ ಈಗ ಗೌರವ ಸಮರ್ಪಣೆ. ಶ್ರೀಯುತ ಡಾಕ್ಟರ್ ಜಗದೀಶ್ ಜಾಲ ಅವರಿಂದ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿರತಕ್ಕಂತಹ ಶ್ರೀಮತಿ ಪ್ರಮೀಳಾ ಗಾಂಧಿ, ಅಧ್ಯಕ್ಷಿಣಿ ಕದಳಿ ಮಹಿಳಾ ವೇದಿಕೆ ಬೆಂಗಳೂರು, ಇವರಿಗೆ ಗೌರವ ಸಮರ್ಪಣೆ. ಅರುಣಾ ಚಂದ್ರಶೇಖರ್ ಅವರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಶ್ರೀಮತಿ ಗೀತಾ ಜಯಂತ್ರವರಿಗೆ ಗೌರವ ಸಮರ್ಪಣೆ. ರಾಜಶ್ರೀ ಗಂಗನಗೌಡರು. ಕೊನೆಯದಾಗಿ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಡಾಕ್ಟರ್ ಕೆ.ವಿ. ಮಂಜುನಾಥ್ರವರು. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಬೆಂಗಳೂರು ನಗರ ಜಿಲ್ಲಾ ಘಟಕ ಹಾಗೂ ಕದಳಿ ಮಹಿಳಾ ವೇದಿಕೆ ಬೆಂಗಳೂರು ನಗರ ಇವೆರಡರ ಸಂಯುಕ್ತ ಆಶ್ರಯದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರು ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ನಿವೃತ್ತ ಜಂಟಿ ನಿರ್ದೇಶಕರಾಗಿದ್ದಂಥ ಡಾಕ್ಟರ್ ಸಿ.ರಾ. ವನ್ಲಿಂಗಯ್ಯನವರು ರಚಿಸಿದಂಥ ಈ ಕೃತಿ ಮೈಸೂರು ರಾಜ್ಯದಲ್ಲಿ ಬ್ರಿಟಿಷರ ಕಾನೂನು, ಈ ಕೃತಿಯನ್ನು ಉದ್ಘಾಟನೆ ಮಾಡಿ ಅಲ್ಲಿಗೆ ಆಗಮಿಸಿ ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಹಿರಿಯರು, ಜಾನಪದ ವಿದ್ವಾಂಸರು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಡಾಕ್ಟರ್
ಗೌರವ ಚನ್ನಬಸಪ್ಪನವರಿಗೆ ಈ ಎರಡೂ ಸಂಸ್ಥೆಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ, ವೇದಿಕೆಯಿಂದ ತೆರೆದಂಥ ಗಣ್ಯಮಾನ್ಯರಿಗೆ ಹಾಗೂ ಸಭಾಭವನದಲ್ಲಿ ಆಸೀನರಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ ವಂದನಾಪಣೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸಮಯ ಅಭಾವ. ಡಾಕ್ಟರ್ ರವಿ ಸಿದ್ದಯ್ಯನವರು, ಡೈರೆಕ್ಟರ್ ಆಫ್ ಆರ್ಕಿವ್ ಅವರು ಹೊನ್ನಲಿಂಗಯ್ಯನವರಿಗೆ ಗೌರವವನ್ನು ಅರ್ಪಿಸಬೇಕು ಅಂತ ಬಂದಿದ್ದಾರೆ. ಹಾಗೆಯೇ ಶ್ರೀಮತಿ ಅರುಣಾ ಚಂದ್ರಶೇಖರ್ ಅವರು, ಖ್ಯಾತ ಗಾಯಕಿ, ಅವರು ಕೂಡ. ಹಾಗೆಯೇ ಡಾಕ್ಟರ್ ಪ್ರಭು ಸ್ವಾಮಿಯವರು ಹೊನ್ನಲಿಂಗಯ್ಯನವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅರುಣಾ ಚಂದ್ರಶೇಖರ್ ಈಗ ಡಾಕ್ಟರ್ ಪ್ರಭು ಸ್ವಾಮಿಯವರು, ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಎಲ್ಲ ಮುಗಿಸ್ಬಿಟ್ಟು నేను టర్న్ చేసి పెడుతున్నాను సార్ మీ ఫోనే చిక్కమంటుంది సార్. ನಮಸ್ಕಾರ, ಚೆನ್ನಾಗಿದ್ದೀರಾ? ಆಫ್ చేసేయండి. మరి దాన్ని ಪರವಾಗಿಲ್ಲ, ಏನು ಮಾಡಿ ಹಾಕ್ಕೊಳ್ತೀರಾ ಅಷ್ಟೇ పంపించండి. నేను చేస్తాను అటు నిన్నంతా ఫోన్ చేశారు, ఎప్పుడు చేస్తే